ನಮಸ್ಕಾರ ವೀಕ್ಷಕರೇ, ಶಿವಮೊಗ್ಗದ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಶಾರದಾ ಪೂರ್ಯ ನಾಯಕ್ ಅವರು 2ನೇ ಬಾರಿ ಶಾಸಕಿ ಆಗಿದ್ದಾರೆ. ಗ್ರಾಮಾಂತರ ಮೇಡಮರ ಇದ್ರ ಮೇಲೆ ಬಹಳ ಅಭಿವೃದ್ಧಿ ಆಗಿದೆ. 224 ಅಂದ್ರೆ ಅತ್ಯುತ್ತಮ ಶಾಸಕ ಶಾರದಾ ಪೂರ್ಯ ನಾಯಕರು ತಪ್ಪಾಗಬಾರ್ದು. ಇಂಥ ಎಮ್ಎಲ್ಎ ನಮಗೆ ಶಿವಮೊಗ್ಗದಲ್ಲಿ ನಾವು ಪುಣ್ಯ ಮಾಡಿರ್ಬೋದು. ಶಾರದಾ ಪೂರ್ಯ ಅಂತ ಒಳ್ಳೆ ಕ್ಯಾಂಡಿಡೇಟ್ ಎಮ್ಎಲ್ಎ ಯಾರು ಸಿಗಲ್ಲ. ಜೆಡಿಎಸ್ ಅಲ್ಲೆಲ್ಲ ಸರಿ ಇದೆ ಮೇಡಮ್. ಅವರು ಸಹ ನಮ್ಮ ಪಕ್ಷ ಏನು ಬಿಡಲ್ಲ ಅನ್ನೋ ನಂಬಿಕೆ ನಮಗಿದೆ. 15 ಇರುವಂತ ಸ್ಥಾನ ಎಷ್ಟಾಗಬೇಕು ಅಂತ ನಿಮ್ಮ ಪ್ರಕಾರ? ಚಕ್ರ ಅದು ಕೆಳಗೆ ಮೇಲೆ ತಿರುಗ್ತಾನೆ ಇರ್ತೀವಿ. ನಮ್ದು ಬರುತ್ತೆ ಒಂದು ದಿವಸ. ಎಷ್ಟು ಪ್ಲಸ್ ಆಗುತ್ತೆ ಅನ್ಸುತ್ತೆ ಇದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ? ಫಿನಿಕ್ಸ್ ಹಾಕಿ ಇದ್ದಂಗೆ ನಮ್ಮ ಪಕ್ಷ ಯಾವಾಗಲೂ ಎದ್ದು ಬರುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ದೇವೇಗೌಡರು. ಎಲ್ಲ ನಮ್ಮನ್ನು ಬೆಳೆದು ಬಿಡ್ತಾರೆ, ಬೆಳೆದ್ಬಿಟ್ಟು ಬೇರೆ ಕಡೆ ಹೋಗ್ತಾರೆ. 3 ಎಲೆಕ್ಷನ್ ಸೋತರು ನಿಖಿಲ್. ಇದೆಲ್ಲನ್ನ ಬಿಟ್ಟು ಮೈ ಕೊಡಬೇಕು ಅಂತಿದ್ದಾರೆ ಪಕ್ಷ ಸಂಘಟನೆಗಾಗಿ. ನಮ್ಮ ಸೋಲು ನಮ್ಮನ್ನ ಪರಿಪೂರ್ಣತೆ ತುಂಬುತ್ತೆ. ಎಲ್ಲ ರೀತಿಯ ಪರೀಕ್ಷೆ ಕೊಟ್ಟು ಪರಿಪೂರ್ಣ ವ್ಯಕ್ತಿಯಾಗಿ ಹೊರಹೊಮ್ತಾರೆ. ಕಾಂಗ್ರೆಸ್ನ ಗ್ಯಾರಂಟಿಗೂ ಜೆಡಿಎಸ್ನ ಪಂಚರತ್ನ ಯಾತ್ರೆಗೂ ಏನು ವ್ಯತ್ಯಾಸ ಇರಲಿಲ್ಲ, ಹೆಸರು ಮಾತ್ರ ಡಿಫರೆನ್ಸ್ ಇತ್ತು ಅಷ್ಟೇ. ತಾಳ್ಮೆ ಇರಬೇಕು ಸರ್. ಒಂದಲ್ಲ ಒಂದು ದಿವಸ ಎಲ್ರಿಗೂ ಒಂದು ಒಳ್ಳೆ ದಿನ ಬರುತ್ತೆ. ನಿಮ್ಮ ಮತ್ತು ಕರೆಮ ನಾಯಕ್ ಅವರ ಸ್ನೇಹ ಒಳ್ಳೆ ಗ್ರೇಟ್ ಲೇಡಿ ಅನ್ಬೇಕು. ಕೆಲವು ಅವ್ರಿಗೆ ಒನಕೆ ಒಬ್ಬ ಇದ್ದಂಗಿದ್ದೀರಾ ಅಂತ. ನಿಮ್ಗೆ ಅನುದಾನ ಬಂದಿದ್ಯಾ? ಯಾಕೆ ಈ ರೀತಿ ಹಾದಿ ತಪ್ಪು ಆಡಳಿತ ನಡೆಸ್ತಾ ಇದಾರೋ ನಮಗೂ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕ್ಷೇತ್ರದ ಜನರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪ್ರಾಮಾಣಿಕತೆ ಕೆಲಸನ ನಿಮ್ಮ ಶಾರದಾ ಪೂರ್ಯಕ್ಕೆ ಯಾವತ್ತೂ ಮಾಡ್ತಾ ಬರ್ತಿದ್ದಾರೆ. ನಮ್ಮ ಎಮ್ಎಲ್ಎ ಶಾರದಾ ಪೂರ್ಯ ಮೇಡಮ್ 100ಕ್ಕೂ ಜೈ ಜೆಡಿಎಸ್. ಶಾರದಾ ಬಿಜೆಪಿ ಒಂದು ಹಾಕ್ತಾರೆ, ಮತ್ತೆ ಶಾರದಾಗೆ ಟಿಕೆಟ್ ಕೊಡೋದಿಲ್ಲ. ಯಾವುದೇ ಕೆಲಸ ಕಾರ್ಯ ಕೇಳಿರೋ ಇವತ್ತಲ್ಲ ನಾಳೆ ಮಾಡ್ಕೊಡ್ತಾರೆ. ನಮ್ಮ ವಿಶ್ವಾಸ ಕೊನೆವರೆಗೂ ನಾನಿರೋವರೆಗೂ ಇರಲಿ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವಿರುವಂತಹ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲಿಯ ಶಾಸಕರು JDSನ ಅಧಿನಾಯಕಿ ಅಂದ್ರೂ ತಪ್ಪಾಗೋದಿಲ್ಲ. JDS ಶಾಸಕಾಂಗ ಪಕ್ಷದ ಉಪನಾಯಕಿ, ಕ್ಷೇತ್ರದ ಹೆಮ್ಮೆಯ ಶಾಸಕಿ ಶಾರದಾ ಪೂರ್ಯ ನಾಯಕ್ ಅವರು. ಈಗ ಅವ್ರ ಜೊತೆ ಅವ್ರ ಮನೇಲಿ ಇದೀವಿ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಾ? ಹಾ ಸರ್, ಚೆನ್ನಾಗಿದ್ದೀನಿ. ಕಳೆದ 2 ವರ್ಷದಿಂದ ಹೇಗಿದೆ ಶಿವಮೊಗ್ಗ ರೂರಲ್ಲ? ಏನಿಲ್ಲ, ಹಾಗೆ ಜನಗಳ ಮಧ್ಯೆ ಇದೀವಿ ಅಷ್ಟೇ. ಹಾ, ನಮ್ಮ ಹಾಗೆ ಅಂತೂ ಆತ್ಮತೃಪ್ತಿ ಇಲ್ಲ ಕೆಲಸ ಮಾಡಿರೋ ವಿಚಾರದಲ್ಲಿ. ಓಕೆ ಕಳೆದ ಬಾರಿ ಇದೇ ಗೌರ್ಮೆಂಟ್ ಇದ್ದಾಗ ನಾನು ಫಸ್ಟ್ ಟೈಮ್ ಆಯ್ಕೆ ಆಗಿದ್ದೆ 2013ನಲ್ಲಿ. ಓಕೆ, ಆಗಿನ ನಾನು ಮಾಡಿರ್ತಕ್ಕಂತಹ ಅಭಿವೃದ್ಧಿಗೂ ಇದಕ್ಕೂ ಏನೂ ಇಲ್ಲ. ಹೌದು. ಓಕೆ, ಶಾಸಕರಾಗದ್ ಕಷ್ಟನಾ, ಶಾಸಕರ ಕೆಲಸ ಮಾಡೋದ್ ಕಷ್ಟನಾ? ಇಲ್ಲ, ಎರಡೂ ಕಷ್ಟ ಅನ್ಕೊಂಡ್ರೆ ಕಷ್ಟನೇ. ಹಾ ಹಾ, ಕಷ್ಟ ಅಲ್ಲಪ್ಪ, ನಾವು ಮಾಡೋಕ್ಕೆ ಶಕ್ತಿ ಇದೆ ನಮ್ಮಲ್ಲಿ, ಎಲ್ಲ ರೀತಿಯಲ್ಲೂ ನಿಭಾಯಿಸ್ಬೋದು ಅನ್ನೋದಿದ್ರೆ ಖಂಡಿತ ಮಾಡ್ಬೋದು, ಏನು ದೊಡ್ಡ ವಿಚಾರ ಅಲ್ಲ. ಓಕೆ, ಬಟ್ ಈಗಿನ ದಿನದಲ್ಲಿ ಫಂಡ್ಸ್ದು ಅದು ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ವಿಚಾರ. ಗ್ಯಾರಂಟಿಗಳ ಕಾರ್ಡ್ ಕಡೆಯಿಂದ ಕಾಂಗ್ರೆಸ್ ಶಾಸಕರೇ ಬೈಕೊಂತ ಇದ್ದಾರೆ ಫಂಡ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಜನಗಳಿಗೂ ಅರ್ಥ ಆಗಿದೆ. ಆ ರೀತಿ ಯಾರು ಅಂತ ಮೇಜರ್ ಕಂಪ್ಲೇಂಟ್ಸ್ ಏನಿಲ್ಲ. ಓಕೆ, ನಿಮ್ಗೆ ಅನುದಾನ ಬಂದಿದ್ಯಾ? ಅನುದಾನ ಸರ್ ಎಂಥದ್ದು ಇಲ್ಲ. ಅನುದಾನ ಈಗ ನಮ್ಗೆ ಗ್ರ್ಯಾಂಟ್ಸ್ ಅನ್ನೋದಕ್ಕೆ ರೆಗ್ಯುಲರ್ ಗ್ರ್ಯಾಂಟ್ಸ್ ಅಂತೂ ಯಾವುದೂ ಇಲ್ಲ ಸರ್. ಯಾರೋ ಒಬ್ಬರು ಕಾಂಟ್ರಾಕ್ಟರ್ ಬರ್ತಾರೆ, ನಾವು ಒಂದು ಲೆಟ್ರ್ ಕೊಡಿ, ನಾವು ಫಂಡ್ಸ್ ಹಾಕ್ಸ್ಕೊಂಡ್ ಬರ್ತೀವಿ ಅಂತಾರೆ. ಇದು ಯಾವ ತರ ಸಿಸ್ಟಮ್ ಸ್ಟಾರ್ಟ್ ಆಗಿದೆಯೋ ನನಗೂ ಅರ್ಥ ಆಗ್ತಾ ಇಲ್ಲ. ಕಾಂಟ್ರಾಕ್ಟರ್ಗಳು ಬಂದು ಶಾಸಕರ ಹತ್ರ ನಾವು ಫಂಡ್ ಹಾಕಿಸ್ಕೊಂಡ್ ಬರ್ತೀವಿ, ಲೆಟ್ರ್ ಕೊಡಿ ಅಂತಾರೆ. ಓಕೆ, ಇದೇನಪ್ಪ ಇದು ಹೊಸ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಅಂತೇಳಿ ನಮಗೂ ಸ್ವಲ್ಪ ಕಸಿವಿಸಿ ಆಗ್ತಾ ಇದೆ. ಬಟ್ ತಗೊಂಡ್ ಬಂದು ಮಾಡಿದ್ರು ಕೆಲವೊಂದು ಭಾಗದಲ್ಲಿ ಕಾಂಟ್ರಾಕ್ಟ್ರು. ಏನೋ ಒಂದು ಸಿಸ್ಟಮೇ, ಇವರು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಅವ್ರದೇ ಆದ ಒಂದು ಅಸ್ಮಿತೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ, ನ್ಯಾಷನಲ್ ಪಾರ್ಟಿ. ಇದನ್ನ ಇವತ್ತು ಆಡಳಿತ ನಡೆಸ್ತಕ್ಕಂಥವ್ರು ಯಾಕೆ ಈ ರೀತಿ ಹಾದಿ ತಪ್ಪು ಆಡಳಿತ ನಡೆಸ್ತಾ ಇದ್ದಾರೋ ನನಗೂ ಗೊತ್ತಾಗ್ತಾ ಇಲ್ಲ. ಕಳೆದ 5 ವರ್ಷದಲ್ಲಿ ನಾನು ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಿದ್ರೆ ಆ ಸಂದರ್ಭದಲ್ಲಿ ಆ ರೀತಿಯ ತಾರತಮ್ಯ ಅವಾಗಲೂ ಇತ್ತು, ಇಲ್ಲ ಅಂತ ಹೇಳಲ್ಲ. ಬಟ್ ಕೊಡೋ ಗ್ರ್ಯಾಂಟ್ಸ್ಗಳನ್ನ ರೆಗ್ಯುಲರ್ ಆಗಿ ಎಲ್ರಿಗೂ ಕೊಡೋರು. ಅವರು ಕೊಟ್ಬಿಟ್ಟು ನಂತರದಲ್ಲಿ ಅವ್ರ ಪಾರ್ಟಿಯವರಿಗೆ ಸಹಜವಾಗಿ ಅವರು ಗ್ರ್ಯಾಂಟ್ಸ್ಗಳನ್ನ ಕೊಡೋದು ಹೆಚ್ಚುವರಿಯಾಗಿ ಅದೆಲ್ಲ ಮಾಡ್ತಿದ್ರು. ಬಟ್ ಈಗಿನ ಸಿಸ್ಟಮ್ಸ್ ನಮಗೂ ಮನಸ್ಸಿಗೆ ತೃಪ್ತಿ ಇಲ್ಲ. ಏನು ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟೇ ನೋಡ್ಕೊಂಡು ಹೋಗ್ತಾ ಇದೀವಲ್ಲ ನಾವು. ಈಗಾಗಲೇ ಚುನಾವಣೆಗಳನ್ನ ನೋಡಿದ್ದೀರಾ,
ಕರ್ನಾಟಕದ ರಾಜಕೀಯ ತುಂಬ ಚೆನ್ನಾಗಿ ಗೊತ್ತು. ಎಲ್ಲೋ ಒಂದು ಕಡೆ ಇವತ್ತು ರಾಜಕೀಯಕ್ಕೆ ಬರಬೇಕಂದ್ರೆ ಜನ ಮುಖ್ಯನಾ, ಹಣ ಮುಖ್ಯನಾ, ಗುಣ ಮುಖ್ಯನಾ? ಎಲ್ಲ ಇದ್ದೂ ಕಷ್ಟಪಡಬೇಕು ಸರ್, ಎಲ್ಲನೂ ಇರಬೇಕು, ಕಷ್ಟನೂ ಪಡಬೇಕು. ಒಂದಿಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ. ಓಕೆ, ಎಲ್ಲನೂ ಇರಬೇಕು ಇಲ್ಲಿ. ನಾವು ಜನಗಳ ಮಧ್ಯನೂ ಇರಬೇಕು, ದುಡ್ಡು ಇರಬೇಕು, ಎಲ್ಲನೂ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ ರಾಜಕಾರಣ. ಓಕೆ, ಬಿಜೆಪಿಗೆ JDS ಅನಿವಾರ್ಯತೆ ಇತ್ತಾ, JDS ಬಿಜೆಪಿ ಅನಿವಾರ್ಯತೆನಾ? ಯಾರು ಅನಿವಾರ್ಯತೆ ಅಂತಲ್ಲ ಸರ್, ಎಲ್ರಿಗೂ ಅವರದೇ ಆದ ಶಕ್ತಿ ಇದೆ. ಓಕೆ, ನಮ್ಮ ಜನತಾದಳಕ್ಕೂ ತಂದೆ ಆದ ಒಂದು ಶಕ್ತಿನ ಮಧ್ಯದಿಂದನೂ ನೋಡ್ಕೊಳ್ತಾನೆ ಇದ್ದೀರಾ. ಜನತಾದಳದ ಇತಿಹಾಸ ಪುಟ ತೆಗೆದು ನೋಡಿದ್ರೆ ಯಾವಾಗಲೂ ರೈತರ ಜೊತೆ, ರೈತರ ಬಗ್ಗೆನೇ ಯೋಚನೆ ಮಾಡ್ತಕ್ಕಂತಹ ಪಕ್ಷ ನಮ್ಮದು. ರೈತರ ಸಾಲ ಮನ್ನಾ ಮಾಡಿದ್ದೇನಾದ್ರೂ ಇತಿಹಾಸದಲ್ಲಿ ಇದೆ ಅಂದರೆ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಇದೇ ಪಕ್ಷದಲ್ಲಿ CM ಇದ್ದಾಗ ಮಾಡಿದ್ದಾನೆ. ಈಗಲೂ ಜನ ಹಳ್ಳಿಗಳಲ್ಲಿ ಬಹಳಷ್ಟು ಕಡೆಗೆ ನೆನೆಸ್ಕೊಳ್ತಾರೆ. ನಂತರದ ದಿನಮಾನಗಳಲ್ಲಿ ನಮ್ಮ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು ಏನು 11 ತಿಂಗಳು, ಕೇವಲ 11 ತಿಂಗಳು ಅವರು ಪ್ರಧಾನಿಗಳಾಗಬೇಕಾದಂತಹ ಯೋಗ ಸಿಕ್ತು. ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೆಲ್ಲನೂ ರೈತರ ಪರವಾಗಿನೇ ಇದ್ದಿದ್ದು. ಈ ಸಬ್ಸಿಡಿಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಮಿನಿ ಟ್ರ್ಯಾಕ್ಟರಿಗಳಿಗೆ ಇರ್ಬೋದು, ಮತ್ತು ಸ್ಪ್ರಿಂಕ್ಲರ್ಸ್ಗಳಿಗೆ, ಹೀಗೆಲ್ಲ ಹಲವಾರು ಸಬ್ಸಿಡಿ, ರೈತರಿಗೆ ಗೊಬ್ಬರಗಳಿಗೆ, ಬೀಜದ ಮೇಲೆ ಸಬ್ಸಿಡಿ, ಇವನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ರೈತರನ್ನ ಆರ್ಥಿಕವಾಗಿ ಸಬಲರನ್ನ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರು. ಮತ್ತು ಹೆಚ್ಚಾಗಿ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟರು ಅವರು ಅವರ ಅಧಿಕಾರದ ಅವಧಿಯಲ್ಲಿ. ಹಾಗಾಗಿ ರೈತರ ಬಗ್ಗೆ ಏನಾರ ಒಂಚೂರು ಚಿಂತನೆ ಮಾಡೋ ಪಕ್ಷ, ಚೂರಲ್ಲ ಬಹಳಷ್ಟು ಚಿಂತನೆ ಮಾಡೋ ಪಕ್ಷ ಅಂತ ಹೇಳಿದರೆ ನಮಗೆ, ನಮ್ಮ ಪಕ್ಷ ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಅವ್ರು ಸಿಕ್ಕಿರೋದೇ 11 ತಿಂಗಳು. 11 ತಿಂಗಳಲ್ಲಿ ಇಷ್ಟೆಲ್ಲ ಮಾಡಿ ಜನರ ಮನಸ್ಸು ಗೆದ್ದರು ಇಡೀ ದೇಶದ್ದೇ. ಆ ಹಿತ್ಲು ಗಿಡ ಮನೆ ಮದ್ದು ಅಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಕರ್ನಾಟಕದ ಜನತೆಗೆ ಅದರ ಬೆಲೆಗೆ ಅರ್ಥ ಆಗಿಲ್ಲ ಅಂತ ಹೇಳ್ತೀನಿ. ಯಾವುದೋ ಬೇರೆ ಎಲ್ಲೋ ಒಂದು ರಾಜ್ಯದಲ್ಲಿ ಅವ್ರ ಹೆಸರಿನ ಒಂದು ಭತ್ತದ ತಳಿಗೆ ದೇವೇಗೌಡರು ಹೆಸರಿಡ್ತಾರೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಕರ್ನಾಟಕದ ಜನ ನಾವೇನು ಯೋಚನೆ ಮಾಡ್ತಿದ್ದೀವಿ ಅದನ್ನು ಸರಿಯಾಗಿ ಹೇಳ್ಕೊಂಡು ಹೆಮ್ಮೆ ಪಡೋಕ್ಕೂ ನಮ್ಮವರು ರಾಜಕಾರಣ ಮಾಡ್ತಾರೆ. ಕರ್ನಾಟಕದಲ್ಲಿ ರಾಜಕಾರಣ ಸಪ್ರೇಟ್, ಬಟ್ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ಪ್ರಧಾನಿಗಳಾಗಿರೋದು ನಮ್ಮ ಕರ್ನಾಟಕದ ಒಂದು ಕಿರೀಟ ಇದ್ದ ಹಾಗೆ ಅನ್ನೋ ಮನೋಭಾವನೆ ಇಲ್ಲ. ಅದರಲ್ಲೂ ರಾಜಕಾರಣನೇ ಇದೆ ನಮ್ಮ ಕರ್ನಾಟಕದಲ್ಲಿ. ನಿಜ ನಿಜ ನಿಜ. ಬಿಜೆಪಿ ವಿಚಾರಕ್ಕೆ ಬಂದರೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲೇ ಗೊಂದಲ, ತುಂಬ ಭಿನ್ನಮತ. ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಅಧಿಕಾರ ಹಸ್ತಾಂತರ, ಸಿದ್ದರಾಮಯ್ಯ ಬಣ, DKಶಿ ಬಣ ಅಂತಾರೆ. JDS ಅಲ್ಲೆಲ್ಲ ಸರಿ ಇದೆಯಾ ಮೇಡಮ್? ನಮ್ಮ ಸಣ್ಣ ಪುಟ್ಟ ಇರುತ್ತೆ ಸರ್, ಸರಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅದನ್ನೇನು ದೊಡ್ಡ ಇಶ್ಯೂ ಏನಿಲ್ಲ ಈಗ. ಇಲ್ಲ, ಆದರೂ ಇಡೀ JDS ನಾಯಕರುಗಳೇ ಒಂದು ಕಡೆ ಆದರೆ ಎಲ್ಲ ಒಂದು ಕಡೆ ನಮ್ಮ ಮೈಸೂರು ಭಾಗದಲ್ಲಿ GT ದೇವೇಗೌಡರೆ ಒಂದು ಕಡೆ ಅನ್ನೋ ಚರ್ಚೆಗಳು ನಡೆಯುತ್ತೆ. ಆ ಥರದ್ದು ಏನಾರು ಇದೆಯಾ ಅಥವಾ ಎಲ್ಲ ಸರಿ? ಹಾಗೇನಿಲ್ಲ, ಹಿರಿಕರಿದ್ದಾರೆ ಅದೊಂದು ವಿಚಾರದಲ್ಲಿ ಆಗಿರ್ಬೋದು ಬೇಜಾರವರಿಗೆ. ಓಕೆ, ಅದು ಮುಂದಿನ ದಿನದಲ್ಲೆಲ್ಲ ಸರಿ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಪಕ್ಷದಲ್ಲಿ ಇದ್ದಾರೆ ದೊಡ್ಡವರೆಲ್ಲ, ಚಿಂತನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಅವರು ಸಹ ನಮ್ಮ ಪಕ್ಷ ಏನು ಬಿಡಲ್ಲ ಅನ್ನೋ ನಂಬಿಕೆ ನಮಗಿದೆ. ಓಕೆ, ಶಾರದಾ ಪುರೆ ನಾಯಕ್ ಅವರು ಅಂದರೆ ಒಂಥರ ಸೌಮ್ಯ ಸ್ವಭಾವ, ಸಾತ್ವಿಕ ರಾಜಕಾರಣಿ, ಸೈಲೆಂಟಾಗೇ ಇರ್ತೀರಾ. ನಿಮ್ಮ ಯಶಸ್ಸಿನ ಗುಟ್ಟೇನು? ಯಶಸ್ಸಿನ ಗುಟ್ಟು ನನಗೆ ಕಂಡುಹಿಡಿಯೋಕ್ಕಾಗಿಲ್ಲ ಬಿಡಿ, ಜನ ಹೇಳಬೇಕು ನನ್ನ ಯಶಸ್ಸಿನ ಗುಟ್ಟು ಏನಂತ ಗೊತ್ತಾಗಿಲ್ಲ ನನಗೆ. ನಾವು ನಡ್ಕೊಂಡು ಬಂದಿರೋ ರೀತಿ, ನಾವು ಬೆಳೆದು ಬಂದಿರೋ ರೀತಿ, ಮದುವೆ ಆದಮೇಲೆ ಪುರೇ ನಾಯಕರ ಜೊತೆಗಿದ್ದು ಅವ್ರ ಜೊತೆಗೆ ಒಂದು ಕಲ್ತಿರ್ತಕ್ಕಂಥದ್ದು ಒಂದಿಷ್ಟು. ನಾನು ಬಂದಿರೋದೆಲ್ಲ ಅಫಿಷಿಯಲ್ ಫ್ಯಾಮಿಲಿಯಿಂದನೇ. ನಮ್ಮ ತಂದೆ ಸಬ್ ರಿಜಿಸ್ಟರ್ ಆಗಿದ್ರು, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಗಿ ಇಲ್ಲಿ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಗಿದ್ದು, ಸಬ್ ರಿಜಿಸ್ಟರ್ ಆಗಿ ಅವರೆಲ್ಲೆಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ಕಡೆ ಓದ್ಕೊಂಡು ಬೆಳ್ಕೊಂಡು ಬಂದ್ವಿ. ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಗಿ ಶಿವಮೊಗ್ಗಕ್ಕೆ ಬಂದಾಗ ನನ್ನ ಮದುವೆ ಆಯಿತು ಪುರೇ ನಾಯಕರ ಜೊತೆಗೆ. ಎಲ್ಲರಿಗೂ ಅಫಿಷಿಯಲ್ಸ್ಗೆ ಕೊಟ್ಟಿದ್ದು ನನ್ನ ತಂದೆ, ನನಗೊಬ್ಳಿಗೆ ರಾಜಕಾರಣಿಗೆ ಕೊಟ್ಟಿದ್ದು. ಅವರಿಗೂ ಸ್ವಲ್ಪ ರಾಜಕಾರಣದ ಆಸೆ ತುಂಬ ಇತ್ತು ನಮ್ಮ ತಂದೆ. ಹಾಗಾಗಿ ಇರ್ಬೋದು ಅವ್ರ ಮನಸ್ಸು. ನಮ್ಮ ಯೋಗ ಇಲ್ಲಿತ್ತು, ಹೇಗೆ ಬಂದಿದ್ದೀವಿ ಅಷ್ಟೇ. ಹೇಗೆ ಅನಿಸುತ್ತೆ ಇಷ್ಟೊಂದು ಜನರ ಪ್ರೀತಿ? ಯಾಕಂದರೆ ನಾನೇನು ಈ ಕ್ಷೇತ್ರದವನಲ್ಲ, ಈ ಊರವನಲ್ಲ, ನಿಮ್ಮ ಬಗ್ಗೆ ಕೇಳಿದಷ್ಟೆಲ್ಲ ನೋಡಿದೆ. ಮೊನ್ನೆ ನಡೆದಂಥ ಕಾರ್ಯಕ್ರಮ ಅಥವಾ 23 ಚುನಾವಣೆ ಸಂದರ್ಭ ಆಗಿರ್ಬೋದು, ನಿಮ್ಮಿಂದ ದೊಡ್ಡ ಶಕ್ತಿನೇ ಬರುತ್ತೆ, ಸುನಾಮನೇ ಬರುತ್ತೆ, ಜನಸಾಗರನೇ ಬರುತ್ತೆ. ಹಾಂ ಸರ್, ಜನರ ಪ್ರೀತಿ ಇದೆ, ನನ್ನ ಜೊತೆಗೆ ಜನರ ಆಶೀರ್ವಾದ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ನಾನು ಪ್ರೀತಿ ಪಡೋದೆಲ್ಲ ಬಡವರೇ. ಹೌದು. ಹಾಗಾಗಿ ಯಾರೋ ಒಬ್ಬ ಶ್ರೀಮಂತರು ರಾಜಕಾರಣಿಗಳು ನಮ್ಮ ಜೊತೆಗೆ ಯಾರೂ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಇಲ್ಲ, ಮಧ್ಯಮ ವರ್ಗದವರು, ಬಡವರೇ ನಮ್ಮನ್ನು ಪ್ರೀತಿಸೋದು, ಗೌರವಿಸೋದು.
ನಾವು ಅಷ್ಟೇ ಅವರಿಗೆ ಅವ್ರಿಗೇನು ಎಲ್ಲನೂ ಏನು ಮಾಡ್ಕೊಡೋಕ್ಕಾಗಲ್ಲ ಸರ್. ನಾವು ಒಂದು ಪ್ರೀತಿಯಿಂದ ಮಾತಾಡ್ಬೋದು. ಅವ್ರ ಸಮಸ್ಯೆಗಳಲ್ಲಿ ನಮ್ಮಿಂದ ಆಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿ ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಅವ್ರ ಜೊತೆಗೆ ಇರ್ತೀವಿ ಬಿಟ್ಟರೆ ಬೇರೆ ನಾವಿನ್ನೇನು ಕೊಡೋಕ್ಕಾಗತ್ತೆ ಸರ್? ಇಷ್ಟು ಜನಕ್ಕೂ ನಾನು ಏನಾದರೂ ಮುಟ್ಟಿ ಕೊಡೋಕ್ಕೆ ಸಾಧ್ಯನಾ? ನನಗೆ 87 ಸಾವಿರ ಜನ ಓಟ್ ಹಾಕಿದ್ದಾರೆ ಅಂದರೆ ಇರಲ್ಲ. ಎಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ನನ್ನ ಒಳ್ಳೆತನ ನೋಡಿದಾಗ ಅದನ್ನ ನೋಡಿ ಒಂದು 10 ಜನ ಅಬ್ಸರ್ವ್ ಮಾಡ್ಬೋದು. ಅದನ್ನು ಆ 10 ಜನ ನಾವು 100 ಜನ ಅಬ್ಸರ್ವ್ ಮಾಡ್ಬೋದು ಅಷ್ಟೇ. ಜನಪ್ರತಿನಿಧಿಗೆ ಇರುವಂತ ನಿಜವಾದ ಸವಾಲೇನು ಇವತ್ತು? ಈ ಸಂದರ್ಭದಲ್ಲಿ ಅನುದಾನದ ಕೊರತೆ ಇದೆ ಸರ್. ಜನಗಳ ನಿರೀಕ್ಷಣೆ ನಮ್ಗೆ ಮುಟ್ಟಕ್ಕಾಗ್ತಾ ಇಲ್ಲ. ಮೇಜರ್ ಇರೋದು ಅದೇ. ಬಟ್ ಜನಕ್ಕೆ ಅರ್ಥ ಆಗಿದೆ, ಅದೇ ನಮ್ಗೆ ಸಮಾಧಾನ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲೇ ಬಹಳಷ್ಟು ಜನ ಶಾಸಕರು ಇವತ್ತು ನಮ್ಗೆ ಫಂಡ್ಸ್ ಕೊಡ್ತಾ ಇಲ್ಲ, ಅನುದಾನ ಇಲ್ಲ. ಫಸ್ಟ್ ಟೈಮ್ ಗೆದ್ದಿರೋ ಶಾಸಕರುಗಳಿಗೆ ತುಂಬಾ ತೊಂದರೆ ಆಗುತ್ತೆ ಆಕ್ಚುಲಿ. ಯಾಕಂದ್ರೆ ತುಂಬಾ ನಿರೀಕ್ಷೆ ಇಟ್ಕೊಂಡು ಜನಗಳಿಗೆ ಭರವಸೆ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಕಾಲ್ ಭಾಗನೂ ತಲುಪಕ್ಕಾಗಿಲ್ಲ ಅನ್ನೋ ನೋವು ಅವ್ರಿಗೆ ಇದ್ದಿದ್ದು ಸಹಜ, ಅವ್ರಗಳಿಗೆ ಬಂದೇ ಬರುತ್ತದು. ಹಾಗಾಗಿ ಅವರೇ ಬೈಕೊಂಡು ಹೋಗಿದಾಗ ನಮ್ಮ ಕ್ಷೇತ್ರದ ಜನತೆ ಅದನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ, ನೋಡ್ತಾ ಇರ್ತಾರೆ. ಹಾಗಾಗಿ ಅವರು ಬಿಡಪ್ಪ ಅವರೇ ಬೈಕೋತಿದ್ರೆ ಕಾಂಗ್ರೆಸ್ ಪಾರ್ಟಿ ಅವರೇ ಪಾಪ ನಮ್ಮ ಮೇಡಮ್ ಏನ್ ಮಾಡ್ತಾರೆ ಅಂತೇಳಿ ಎಲ್ಲ ನಮ್ಮ ಪರವಾಗಿ ನಮ್ಮ ಮೇಡಮ್ ಅನ್ನೋ ಪ್ರೀತಿ ಇದೆ. ಅದು ನನ್ನ ಜೊತೆಗೆ ಯಾವತ್ತೂ ಇರುತ್ತೆ ಜನ ಪ್ರೀತಿ. ಪ್ರತಿಯೊಬ್ಬರಿಗೊಂದು ಕನಸಿರುತ್ತೆ. ಯಾವ MLA ಕೂಡ 5 ವರ್ಷದಲ್ಲಿ ಕನ್ನಂಬಾಡಿ ಅಣೆಕಟ್ಟೆ ಕಟ್ಟಕ್ಕಾಗಲ್ಲ, ಸವಾಲುಗಳಿದ್ದೇ ಇರುತ್ತೆ. ನಿಮ್ದೇ ಆದ ಆದ್ಯತೆಗಳಿರುತ್ತೆ. ಶಿಕ್ಷಣ, ಉದ್ಯೋಗ, ನೀರಾವರಿ, ಆರೋಗ್ಯ. ಈ ಒಂದು ಸರ್ಕಾರದಲ್ಲಿ ಉಳಿದಿರೋ 3 ವರ್ಷದಲ್ಲಿ ಏನ್ ಮಾಡಬೇಕು ನಿಮ್ಮ ಕನಸಿನ ಶಿವಮೊಗ್ಗ ಗ್ರಾಮಾಂತರಕ್ಕೆ? ಸರ್ ನನಗೆ ಮುಖ್ಯವಾಗಿ ವಿಲೇಜ್ ಟು ವಿಲೇಜ್ ಕಾಂಟ್ಯಾಕ್ಟ್ ರೋಡ್ ಬೇಕು ಸರ್. ವಿಲೇಜ್ ಟು ವಿಲೇಜ್ ಟು ಕಾಂಟ್ಯಾಕ್ಟ್ ರೋಡ್ ಇದೆಯಲ್ಲ, ಅದರ ಅವಶ್ಯಕತೆ ತುಂಬಾನೇ ಇದೆ ನಮಗೆ, ತುಂಬಾನೇ ಇದೆ. ಅನುದಾನದ ಕೊರತೆ ಇದೆ. ಒಂದು ಕಡೆಗೆ ನೀರಾವರಿ ವಿಚಾರಕ್ಕೆ ಬಂದರೆ ನಾವು ಸುಳ್ಳು ಹೇಳಬಾರ್ದು. DK ಶಿವಕುಮಾರ್ ಸರ್ ಅವರು ನಾವು ಕೊಟ್ಟಿರೋ ಲೆಟರ್ಗಳಿಗೆ ಆಲ್ಮೋಸ್ಟ್ ಮಾಡಿಕೊಟ್ಟಿದ್ದಾರೆ. ಅವ್ರು ಯಾವುದು ಇಲ್ಲ ಅಂತ ಹೇಳಿಲ್ಲ. ಅವರೊಬ್ಬ ಮಂತ್ರಿ ನಾನು ಹೋದ ಕಡೆಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಮಧು ಬಂಗಾರಪ್ಪನವರು ಶಾಲೆಗಳ ರಿಪೇರಿ, ಶಾಲೆಗಳು ಕಟ್ಟಡಗಳು ಬಂದಾಗ ಹಾಕೊಟ್ಟಿದ್ದಾರೆ. ಬಿಟ್ಟರೆ ಪಾಪ ಅವ್ರ ಶಿಕ್ಷಣ ಮಂತ್ರಿಗಳು ಅವ್ರದ್ದೇ ಪಕ್ಷ ಬೇರೆ ಅಷ್ಟೇನೆ. ಬಟ್ ಅವ್ರನ್ನ ಅಂದ್ರೆ ಸ್ವಂತ ಸಹೋದರಿಗಿಂತ ಹೆಚ್ಚಾಗಿ ಗೌರವ ಕೊಡ್ತಾರೆ. ಆದ್ರೂ ಪಕ್ಷ ಅನ್ನೋದು ಇದ್ದೇ ಇದೆ. ಅವ್ರಿಗೂ ರೆಸ್ಟ್ರಿಕ್ಷನ್ಸ್ ಹಾಕ್ಬಿಡ್ತಾರೆ ಪಕ್ಷದವರು. ನೀವು ಶಾರದಾಪುರ ನಾಯಕರಿಗೆ ಹೆಚ್ಚು ಒತ್ತು ಕೊಡ್ತೀರಿ, ಪಕ್ಷದ ಬೆಳವಣಿಗೆ ಹೆಂಗಾಗತ್ತೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಆ ರೀತಿ ಏನಿಲ್ಲ. ಅವ್ರ ಪಕ್ಷಕ್ಕೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನನಗೇನು ಕೆಲಸ ಮಾಡಿಲ್ಲ ಅವರು, ಅವ್ರ ಪಕ್ಷಕ್ಕೆ ಅವ್ರು ಮಾಡ್ಕೊಡ್ತಾ ಇದ್ದಾರೆ. ಶಾಸಕಿಯಾಗಿ ನನಗೇನಿರುತ್ತೆ ಅದು ಇದ್ದೇ ಇರುತ್ತೆ ಕೆಲಸ ಕಾರ್ಯಗಳ ವಿಚಾರದಲ್ಲಿ. ನಿಮ್ ಕನಸಿನ ಶಿವಮೊಗ್ಗ ಗ್ರಾಮಾಂತರ ಏನಾಗ್ಬೇಕು ಮೇಡಮ್? ಆಕ್ಚುಲಿ ನಾನು ಹಾರನಹಳ್ಳಿ ಕ್ಷೇತ್ರದ ZP ಮೆಂಬರ್ ಆಗಿ 2 ಸಾರಿ ಪ್ರತಿನಿಧಿಸಿದ್ದೆ. ಅದನ್ನ ನಾಯಕರು ಸಹ 1 ಬಾರಿ ಆಗಿದ್ದು. ಇದು ಹೊಸನಗರ ಕ್ಷೇತ್ರ ಇತ್ತು ಆಕ್ಚುಲಿ ಫಸ್ಟ್. ಹೊಸನಗರ ಕ್ಷೇತ್ರ ಇತ್ತು. ಡಿಲಿಮಿಟೇಷನ್ಸ್ ಬಂದಾಗ ಹೊಸನಗರ ಕ್ಷೇತ್ರದಿಂದ ಒಂದಿಷ್ಟು ತಕ್ಕೊಂಡು ಹೊಳೆಹೊನ್ನೂರು ಇಂದ 1-2 ಹೋಬಳಿ ತಕೊಂಡು ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ರು ಇದನ್ನ ಸಡನ್ ಆಗಿ. ಆ ಹಿನ್ನೆಲೆಯಲ್ಲಿ ಇದು ನನಗೆ ಅವಕಾಶ ಸಿಕ್ತು. ಇಲ್ಲ ಹೊಳೆಹೊನ್ನೂರು ಕ್ಷೇತ್ರ ಅಂದ್ರೆ ಪೂರ್ತಿ ಆ ಕಡೆನೆ ಅಲ್ಲ, ಭದ್ರಾವತಿಯಿಂದ ಚನ್ನಗಿರಿಗೆ ಹೋಗಿದೆ, ಈಗ ಎಲ್ಲೆಲ್ಲೋ ಹಂಚೋಗಿದೆ ಈಗ ಅದು. ಹಾಗಾಗಿ ಈಗ ನಿಮ್ಗಿರುವಂತ ಜವಾಬ್ದಾರಿ ಶಿವಮೊಗ್ಗ ಅಂತ ಬಂದಾಗ ಭದ್ರಾವತಿ JDS ಬೆಲ್ಟ್ ಇದೆ, ಸೊರಬದಲ್ಲೂ ಕೂಡ ಒಂದು JDS ಓಟ್ಗಳಿದೆ, ಜೊತೆಗೆ ನಿಮ್ಮ ಕ್ಷೇತ್ರ ಆಗಿರ್ಬೋದು. 2028 ಸಂಘಟನೆ ಹೇಗಿದೆ? ಎಷ್ಟು ಕ್ಷೇತ್ರ ಗೆಲ್ಲಬೇಕು ಶಿವಮೊಗ್ಗದಲ್ಲಿ ಅಂತ? ಶಿವಮೊಗ್ಗದಲ್ಲಿ ಎಷ್ಟು ಕ್ಷೇತ್ರ ಅಂತ ನಾವು ನೋಡ್ತಾನೆ ಇದ್ದೀರಲ್ಲ. ಈ ಮೊನ್ನೆ ನಿಖಿಲ್ ಅವರು ಬಂದಿದ್ರು, ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದಾಗ 2-3 ಕ್ಷೇತ್ರಗಳನ್ನ ಕಾನ್ಸಂಟ್ರೇಷನ್ ಮಾಡಿ ಹೋಗಿದ್ದಾರೆ. ನಂದೊಂದು ಅಪ್ಪಾಜಿಗೌಡ್ರ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ಹೇಳೋದು ಅಪ್ಪಾಜಿಗೌಡ್ರ ಅಭಿಮಾನಿಗಳು ತುಂಬಾ ಇದ್ದಾರೆ ಭದ್ರಾವತಿಯಲ್ಲಿ, ಈಗಲೂ ಸಹ ಇದ್ದಾರೆ. ಯಾಕಂದ್ರೆ ಅವರು ಸಹ ಬಡವರ ಮಧ್ಯಕ್ಕೆ ಇದ್ದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ, ಅವರ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಆ ಹಿನ್ನೆಲೆಯಲ್ಲಿ ಅವರು ಕಳೆದ ಬಾರನೇ ಸ್ವಲ್ಪ ಅಂತರದಲ್ಲಿ ಅವರು ಸೋಲನ್ನು ಕಂಡಿರೋದ್ರಿಂದ ಆ ಕ್ಷೇತ್ರದ ಅದು ಅನುಕಂಪ ಸಹಜವಾಗಿ ಇರುತ್ತೆ. ಮತ್ತೆ ಅಪ್ಪಾಜಿಗೌಡರ ಹೆಸರು ಉಳಿಸ್ಬೇಕು ಅನ್ನೋ ಅಭಿಮಾನಿಗಳು, ಜನ ವೋಟರ್ಸ್ ಇದ್ದಾರೆ. ಲೀಡರ್ಸ್ಗಳು ಸ್ವಲ್ಪ ಕೊರತೆ ಕಾಣಬಹುದು ನಮ್ಗಲ್ಲಿ. ಅದು ಎಲೆಕ್ಷನ್ಸ್ ಹತ್ರ ಬರೋಷ್ಟೊತ್ತಿಗೆ ಸರಿಯಾಗಿಬಿಡುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಬಟ್ ವೋಟರ್ಸ್ ಅಂತೂ ಅಲ್ಲಿ ಇವತ್ತು ಶಾರದಾಪ್ಪಾಜಿ ಅವ್ರ ಜೊತೆಗೆ ಇದ್ದಾರೆ, ಇನ್ನರಾಗಿ ಇದ್ದಾರೆ. ಈಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗ್ತಿದೆ, ಮೊಬೈಲ್ ಅಲ್ಲಿ ನೋಂದಣಿ ಅಭಿಯಾನ ಎಷ್ಟು ಪ್ಲಸ್ ಆಗುತ್ತೆ ಅನ್ಸುತ್ತೆ ಇದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ? ಅಲ್ಲ ಸರ್, ಇದು ಒಂಥರ ಒಳ್ಳೇದೇ ಕಾರ್ಯಕ್ರಮ ಮಾಡ್ತಿರೋದು. ಕ್ಷೇತ್ರಗಳಿಗೆ ನಿಖಿಲ್ ಹೋಗಿ ಭೇಟಿ ಕೊಡ್ತಾ ಇರೋದು, ಕಾರ್ಯಕರ್ತರನ್ನ ಮುಟ್ಟಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ,
ಎಲ್ಲ ಒಂಥರ ಉತ್ಸಾಹ ತುಂಬ್ದಂಗೆ ಆಗುತ್ತೆ. ಮತ್ತೆ ವಿಶೇಷವಾಗಿ ನಿಖಿಲ್ ಎಲ್ಲ ಹೋಗ್ತಾರೆ, ಅಲ್ಲಿ ಯೂತ್ಸ್ ತುಂಬಾ ಸೇರ್ಕೋತಾ ಇದ್ದಾರೆ. ಅವ್ರನ್ನ ನೋಡ್ಬೇಕು ಅನ್ನೋ ಆಸೆ ಸಹಜ. ಸ್ಟಾರ್ ಅನ್ನೋ ಭಾವನೆಯಲ್ಲಿ ಯಾರು ನೋಡಿಲ್ಲಪ್ಪ, ನನಗೆ ನಮ್ಮ ಕ್ಷೇತ್ರದಲ್ಲಿ ಆತರ ಅನ್ಸಿಲ್ಲ. ಅದೊಂದು ಹಾಬಿ ಅವರಿಗೆ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ಕ್ಷೇತ್ರದ ಜನತೆ ಸ್ಟಾರ್ ಅನ್ನೋ ಲೆಕ್ಕದಲ್ಲಿ ಅವ್ರನ್ನೇ ನಾನು ನೋಡ್ಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅಂತಾನೆ ಅಬ್ಸರ್ವೇಷನ್ಸ್ ಇದೆ ಅವ್ರು ನನ್ನ ದೃಷ್ಟಿಯಲ್ಲಿ. ಬಟ್ ಅವರೆಲ್ಲ ಹೋದ ಕಡೆಗೆಲ್ಲ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಜನ. ಮತ್ತೆ ಪಬ್ಲಿಕ್ಸ್ ಎಲ್ಲೂ ಹೌದು, ಮತ್ತೆ ದಂತದವ್ರು ಏನೋ ಒಂದು ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಪಕ್ಷ ಸಂಘಟನೆ ನಡೀತಾ ಇದೆ. ಮತ್ತೆ ಕಾರ್ಯಕರ್ತರಲ್ಲಿ ಒಂದು ಹೆಚ್ಚಿನ ಹುಮ್ಮಸ್ ತುಂಬಿದಂಗೆ ಆಗುತ್ತೆ, ಹುರುಪು ಬರುತ್ತೆ, ಆಗ್ತಾ ಇದೆ, ತೊಂದರೆ ಆಗೋದಿಲ್ಲ. ಕಾಂಗ್ರೆಸ್ನ ಗ್ಯಾರಂಟಿಗೂ JDS ನ ಪಂಚರತ್ನ ಯಾತ್ರೆಗೂ ಏನು ವ್ಯತ್ಯಾಸ ಇರಲಿಲ್ಲ, ಹೆಸರು ಮಾತ್ರ ಡಿಫ್ರೆನ್ಸ್ ಇತ್ತಷ್ಟೇ. ಅಲ್ಲೂ ಮಹಿಳೆಯರ ಪರವಾದ ಯೋಜನೆಗಳಿತ್ತು, ನಿಮ್ಮಲ್ಲೂ ಕೂಡ. ಯಾಕೆ ಅದು ಯಶಸ್ಸು ಕಾಣಲಿಲ್ಲ? ಅದನ್ನೆಲ್ಲ ಹೇಗೆ ಸರಿ ಮಾಡ್ಕೋಬೇಕು ಅಂತೀರಾ? ಯಶಸ್ಸು ಕಾಣಲಿಲ್ಲ ಅಂತ ಹೇಳಿದ್ರೆ ಸರ್, ಇಲ್ಲಿ ಏನಾಗಿತ್ತು, ಆಂಟಿ BJP ಇತ್ತು ಲಾಸ್ಟ್ ಎಲೆಕ್ಷನ್ಸ್ ಅಲ್ಲಿ. 100% ಜನ ಸಹಜವಾಗಿ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡ್ಕೊಂಡ್ರು. ಆಗ್ಲೂ ಸಹ ಈ 5 ಗ್ಯಾರಂಟಿ ವಿಚಾರದಲ್ಲಿ ಕಾಂಗ್ರೆಸ್ ಬಂದಿಲ್ಲ. ಈಗ ಗ್ಯಾರಂಟಿಗಳ ಬಗ್ಗೆ ನಮ್ಮ ಕರ್ನಾಟಕ ಜನತೆಗೆ, ಇದು ತಮಿಳ್ನಾಡಲ್ಲ ಸರ್, ಅಲ್ಲೆಲ್ಲ ಅಭ್ಯಾಸ ಆಗಿತ್ತು. ಹೌದು, ಟಿವಿ ಕೊಡೋದು, ಅಂತವೆಲ್ಲ ನಮ್ಮಲ್ಲಿ ಇರ್ಲಿಲ್ಲ. ಅದು ನಮ್ಮ ಶಿವಮೊಗ್ಗ, ನಮ್ಮ ಕರ್ನಾಟಕದಲ್ಲಿ ಇರ್ಲಿಲ್ಲ. ಅದೇ ಹೊಸ ಇಂಟ್ರೊಡ್ಯೂಸ್, ಅದ್ರ ಬಗ್ಗೆ ಜನಕ್ಕೆ ಇನ್ನು ತಲೆಗೆ ಹೋಗೋಷ್ಟೊತ್ತಿಗೆ ಎಲೆಕ್ಷನ್ ಆಗೋಯ್ತು. ಈಗ ಗೊತ್ತಾಗಿದೆ ಜನಕ್ಕಷ್ಟೇ. ಬಟ್ ಅದಾದ್ರೂ ಜಗನ್ಮೋಹನ್ ರೆಡ್ಡಿ, ನೀವು ಇವ್ರದ್ದು ಏನಾಯ್ತು, ರೆಡ್ಡಿ ಅವ್ರದ್ದು ಸಕ್ಸಸ್ ಆಗುತ್ತಾ ಅನ್ನೋದು ಮುಂದಿನ ಎಲೆಕ್ಷನ್ ಅಲ್ಲೇ ಗೊತ್ತಾಗುತ್ತೆ ಸರ್. ಈಗಲೂ ಸಹ ಸಾಕಷ್ಟು ಜನ ಕೊಡ್ತಾರೆ, ಬಿಡಿ, ಕೊಟ್ರೆ ನಮ್ ದುಡ್ಡು ಕೊಡ್ತಾರೆ ಅನ್ನೋ ಭಾವನೆಯಲ್ಲಿ ಇರ್ತಾರೆ. ಕೆಲವೊಬ್ಬರಿಗೆ ಬಹಳಷ್ಟು ಹೆಲ್ಪು ಆಗಿದೆ, ಇಲ್ಲ ಅಂತ ಹೇಳಲ್ಲ. ತುಂಬಾ ಆಗಿದೆ ಸರ್, ಆಗಿದೆ ಇಲ್ಲ ಅಂತ ಹೇಳಿ. ನಿರ್ಗತಿಕರಿಗೆ ಅನುಕೂಲ ಆಗಿದೆ. ಎಲ್ಲರೂ ಒಳ್ಳೆಯವರು ತಗೊಂಡ್ಬಿಟ್ರೆ ಅದನ್ನ ಯಾರೂ ಸಹ ಜನ ವಾಲಂಟಿಯರ್ ಆಗಿ ನಾನು ಅನುಕೂಲಿಸ್ತಾ ಇದ್ದೀನಪ್ಪ, ನನ್ಗೆ ಬೇಡ ಅಂತ ಯಾರು ಬಿಡಲ್ಲ ಸರ್. ಈಗ ಅವರು ತಗೊಳ್ತಾರೆ. ಅದ್ರ ನೀಡಿ ಪರ್ಸನಿಗೆ ಮಾತ್ರ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ. JDS ಅಂತ ನಾವು ನೋಡಿದಂಗೆ, ನನ್ನ ಮೀಡಿಯಾ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಸ್ ಎ ಜರ್ನಲಿಸ್ಟ್ ಆಗಿ ಪ್ರಾಣ ಕೊಡೋ ಕಾರ್ಯಕರ್ತರಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ದೇವೇಗೌಡರದು ನೀರಾವರಿ ವಿಚಾರದಲ್ಲಿ. ಇಷ್ಟಾದ್ರೂ ವೋಟ್ ಆಗಿ ಕನ್ವರ್ಟ್ ಆಗಲ್ಲ. 25 ಸೀಟ್ಗೂ ಬರಕ್ ಆಗ್ಲಿಲ್ಲ ಲಾಸ್ಟ್ ಟೈಮ್. ಯಾಕೆ ಅನ್ಸುತ್ತೆ? ನಮ್ಮಲ್ಲಿ ಏನ್ ಕೊರತೆ ಆಗ್ತಿದೆ ಅಂದ್ರೆ ಲೀಡರ್ಸ್ಗಳಿಲ್ಲ ಸರ್. ಆಯಾ ಕ್ಷೇತ್ರಕ್ಕೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ ಸರಿಯಾದ ಲೀಡರ್ ಇದ್ದು ಗಟ್ಟಿಯಾಗಿ ಜನಗಳನ್ನ ಇಟ್ಕೊಳ್ತಕ್ಕಂಥ ಲೀಡರ್ಸ್ ಇದ್ರೆ ಸಹಜವಾಗಿ ಒಂದು ಹುಮ್ಮಸ್ ಇರುತ್ತೆ ಕಾರ್ಯಕರ್ತರಿಗೆ. ಅದು ಕೊರತೆ ಆಗ್ತಾ ಇದೆ. ಮತ್ತೆ ಎಲ್ಲ ನಮ್ಮಲ್ಲಿ ಬೆಳೆದ್ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ನೋಡ್ತಿದ್ದೀರಲ್ಲ, ಫ್ಯಾಕ್ಟ್ರಿ ಇದ್ದಂಗೆ ಆಗಿದೆ. ಅದೇ ನಮ್ಗೆ ಏನೋ ಶಾಪನೋ ಗೊತ್ತಿಲ್ಲ. ವಿಧಾನಸಭೆ ಚುನಾವಣೆ ಫಲಿತಾಂಶದ ಬಳಿಕ ಮಂಕಾಗಿದ್ದಂತ JDS ಕುಮಾರಣ್ಣ ಗೆಲ್ತಿದ್ದಂಗೆ, ಕೇಂದ್ರ ಸಚಿವರಾಗ್ತಿದ್ದಂಗೆ ಹೊಸ ಜೋಶ್ ಬಂತು. ಎಷ್ಟು ಪ್ಲಸ್ ಆಗ್ತಾರೆ ಈಗ ಕುಮಾರಣ್ಣ ಅಂದ್ಕೋತೀರ ಕೇಂದ್ರ ಸಚಿವರಾಗಿ? ಪಕ್ಷಕ್ಕೆ ಒಂದು ಇದು ಅಷ್ಟೇ ಸರ್. ಅಲ್ಲಿ ಸೆಂಟ್ರಲ್ ಅಲ್ಲಿ ಇದ್ದಾರೆ, ನಮ್ಮವ್ರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ಕುಮಾರಣ್ಣ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ಅನ್ನೋದು ಒಂದು. ಎಲ್ಲದಕ್ಕೂ ನಾವು ಮುಟ್ಟಿ ಮಾತಾಡ್ಸಕ್ ಆಗಲ್ಲ, ಸಾಧ್ಯ ಇಲ್ಲ ಸರ್. ಎಲ್ಲರೂ ಅಲ್ಲಾಂದ್ರೆ ಒಬ್ಬ ನಮ್ಮ ವ್ಯಕ್ತಿ ಇದ್ದಾರೆ ಅನ್ನೋ ಇದೆ ಅಲ್ಲ, ತೃಪ್ತಿಯ ಸಮಾಧಾನ ಜನಗಳಿಗೆ ಖಂಡಿತ ಇರುತ್ತೆ. ಇವತ್ತಲ್ಲ ನಾಳೆ. ಮತ್ತೆ ನಮ್ಮ ಅದನ್ನ ಹೇಳ್ತೀವಲ್ಲ, ಫಿನಿಕ್ಸ್ ಹಾಕಿ ಇದ್ದಂಗೆ ನಮ್ಮ ಪಕ್ಷ ಯಾವಾಗ್ಲೂ ಎದ್ದು ಬರುತ್ತೆ ಅಂತೇಳಿ. ಆ ರೀತಿ ಖಂಡಿತ ಮುಂದಿನ ದಿನದಲ್ಲಿ ಒಳ್ಳೆ ಸಂಘಟನೆ ಮತ್ತೊಂದು ಕುಮಾರಣ್ಣ ಫೋನ್ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಮಾತಾಡ್ತೀವಿ, ಹಾಗಿಲ್ಲ, ಅವಾಗ ಮೀಟಿಂಗ್ ಕರೀತಿರ್ತಾರೆ ನಮಗೆಲ್ಲ MLAsಗಳಿಗೆ. MLAsಗೆ ಸಪ್ರೇಟ್ ಕರೆದು ಮಾತಾಡ್ತಾರೆ, ಮತ್ತೆ ಕ್ಯಾಂಡಿಡೇಟ್ಸ್ಗಳು ಇದ್ದವ್ರಿಗೂ ಕರೆದು ಮಾತಾಡ್ತಿರ್ತಾರೆ. ಹಾಗೇನಿಲ್ಲ. ಅದೇ ದೇವ್ರದ ಇದರಿಂದ ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಟ್ಟು ಚೆನ್ನಾಗಿ ಇಟ್ಟರೆ ಸಾಕು. ಖಂಡಿತ ಅವರ ಆ ನಿಟ್ಟಿನಲ್ಲಿ ಅವರಿಗೆ ಸ್ವಲ್ಪ ಆರೋಗ್ಯ ಕೈ ಕೊಟ್ಟು, ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಳ್ಳೆ ಆಡಳಿತ ಕೊಟ್ಟು ತೋರಿಸ್ತಾ ಇದ್ರು. ಖಂಡಿತ ಆರಾಮಿದ್ದಾರೆ ಅಂತ. ಚೆನ್ನಾಗಿದ್ದಾರೆ. ನಾವು ನೋಡಿದಂಗೆ ಕಲಾಪದಲ್ಲಿ ವಾಗ್ಮಿಗಳು ಒಂದಷ್ಟು ಜನ ಕಡಿಮೆ ಇವತ್ತಿನ ರಾಜಕೀಯ ಅಂತ ಬಂದಾಗ. ಆಕ್ಚುಲಿ ನಿಮ್ಮಲ್ಲಿ ಖುಷಿ ಪಡೋದು ಶರಣಗೌಡ ಕಂದಕೂರ್ ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಸಮಸ್ಯೆಗಳನ್ನ ಹೊರಗಿಡ್ತಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ಗೆ ಸರಿಯಾಗಿ ಟಕ್ಕರ್ ಕೊಡೋದಕ್ಕೆ ಕುಮಾರಣ್ಣನ್ ಮಿಸ್ ಮಾಡ್ಕೋತಾ ಇದ್ದೀರಾ? ಅವ್ರು ಇದ್ದಿದ್ರೆ ಕೆಲವರು ಹೇಳ್ತಾರೆ, BJP MLAs ಹೇಳ್ತಾರೆ ಸರ್. ಕೆಲವರೆಲ್ಲ BJP MLAs ಹೇಳ್ಕೋತಾರೆ ಹತ್ರ. ಪಾಪ ಒಪ್ಪನ ಹೇಳಕ್ ಆಗದಿದ್ರು ಇವತ್ತು ಕುಮಾರಣ್ಣ ಇರ್ಬೇಕಿತ್ತು ಅಸೆಂಬ್ಲಿಯಲ್ಲಿ ಅಂತ ಕೆಲವೊಬ್ರು ಹೇಳ್ತಾರೆ. ಪಾಪ ಹೌದು, ಈಗ ನಿಜ. JDS ನ ಮುಂದಿನ ಜನರೇಷನ್ ಬಂದಾಗ ಹುಣಸೂರು ಹರೀಶ್ ಗೌಡ್ರು, ಹಾಸನ ಸ್ವರೂಪ್ ಪ್ರಕಾಶ್, ಶರಣಗೌಡ ಕಂದಕೂರು, ಸಮೃದ್ಧಿ ಮಂಜುನಾಥ್, ಒಂದ್ ರೀತಿ ಹೊಸ ಅವ್ರಿಗೆಲ್ಲ ಏನ್ ಸಲಹೆ ಕೊಡ್ತೀರಾ ನೀವು ಹಿರಿಯರಾಗಿ? ಹೇಗಾಗ್ಬೇಕು ಪಕ್ಷ ಸಂಘಟನೆ ಅಂತ? ತಾಳ್ಮೆ ಇರಬೇಕು ಅಷ್ಟು ಫಸ್ಟ್.
ಅದು ಅತಿ ದೊಡ್ಡ ಶಕ್ತಿ ನಿಮ್ಮಲ್ಲಿ. ತಾಳ್ಮೆ ಇರಬೇಕು ಸರ್. ಒಂದಲ್ಲ ಒಂದು ದಿವಸ ಎಲ್ರಿಗೂ ಒಂದು ಒಳ್ಳೆ ದಿನ ಬರುತ್ತೆ. ತಾಳ್ಮೆಯಿಂದ ಹೋಗ್ಬೇಕು ಅಷ್ಟೇ. ಈಗ ಯಾರೇನು ನನಗೆ ನನ್ನಿಂದ ನನ್ನ ಲೀಡರ್ಸ್ಗಳಿಗೆ ಬೇಜಾರಾದ್ರೆ ನಮ್ಮ ಲೀಡರ್ಸ್ಗಳಿಗೂ ನನ್ನ ಬಗ್ಗೆ ತಿಳ್ಕೊಳಕ್ ಸ್ವಲ್ಪ ತಾಳ್ಮೆ ಇರಬೇಕು. ನನಗೂ ನಮ್ಮ ಲೀಡರ್ಸ್ ಬಗ್ಗೆ ತಿಳ್ಕೊಳಕ್ ನಂಗೆ ತಾಳ್ಮೆ ಇರಬೇಕು. ಚೈನ್ ಲಿಂಕ್ ಇದು. ಯಾರು ಸಡನ್ ಆಗಿ ಒಂದೇ ಸರಿ ಡಿಸಿಷನ್ ತಗೊಳ್ಬಾರ್ದು. ಎಲ್ಲರೂ ತಾಳ್ಮೆಯಿಂದ ನೋಡ್ಕೊಂಡು, ರಾಜಕಾರಣ ಹೀಗೆ ಇರುತ್ತೆ ಅಂತಲ್ಲ, ನಾವು ಎಲ್ಲ ಚಕ್ರ ಅದು ಕೆಳಗೆ ಮೇಲೆ ತಿರುಗ್ತಾನೆ ಇರ್ತೀವಿ. ನಮ್ದು ಬರುತ್ತೆ ಒಂದು ದಿವಸ, ತಾಳ್ಮೆಯಿಂದ ಇರಿ ಅಂತ ಹೇಳ್ತಿರ್ತೀವಿ. ಯುವಕರು ರಾಜಕೀಯಕ್ಕೆ ಬರ್ಬೇಕಾ? ಬಂದ್ರೆ ಅಲ್ಲ ಸರ್ ಒಂದಿಷ್ಟು ಅನುಭವ ಅವರು ಕಲಿತಾರೆ. ಮುಂದಿನ ಪೀಳಿಗೆ ಅವರೇ ಅಲ್ವೇ ಕಲಿಯೋದು ಯಾವಾಗ ಮತ್ತೆ? ಹಂಗಂತೇಳಿ ನಾವೇ ಸೀನಿಯರ್ಸ್ ಇರೋದು ಅಂದ್ರೆ ಹಿಂದಿನವ್ರನ್ನ ಕಲ್ಸೋದು ಯಾವಾಗ? ಅವರು ಕಲ್ತ್ಕೊಂಡು ಬರ್ಲಿ. ಬಟ್ ಏನಾಗುತ್ತೆ ಅಂದ್ರೆ ಸಡನ್ ಆಗಿ MLA ಆಗೋದಕ್ಕೂ ಕೆಳಗಡೆ ಗ್ರಾಸ್ ರೂಟಿಂದ ಬರೋರಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇವರಿಗೆ ಬ್ಯಾಕಪ್ ಫೀಡ್ಬ್ಯಾಕ್ ಎಲ್ಲ ಬೇಕಾಗುತ್ತೆ. ಏನಪ್ಪ ಅಂದರೆ ಈಗ ZPನೋ TPLೋ ಇದ್ದು ಕಲ್ತಿರೋದು ಅವ್ರದ್ದೇ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ. ಕಲಿತಾರೆ, ಹಾಗೇನಿಲ್ಲ, ಕಲಿಸ್ಬಿಡುತ್ತೆ. ಆ ಫೀಲ್ಡ್ ಎಲ್ಲರನ್ನೂ ಕಲಿಸ್ಬಿಡುತ್ತೆ. ಒಂದು ಚುನಾವಣೆ ಸೋತ್ರೆ ಎದ್ದೇಳೋದು ಕಷ್ಟ ಅಂತಾರೆ ಇವತ್ತಿನ ಪರಿಸ್ಥಿತಿಲಿ. ಯಾಕಂದ್ರೆ ಎಲ್ಲ ಫ್ಯಾಕ್ಟರ್ ಬೇಕು ಇವತ್ತು ಎಲೆಕ್ಷನ್ ಮಾಡಕ್ಕೆ. ಅಂಥದ್ರಲ್ಲಿ 3 ಎಲೆಕ್ಷನ್ ಸೋತರು ನಿಖಿಲ್. ಇದೆಲ್ಲದನ್ನ ಬಿಟ್ಟು ಮೈ ಕೊಡವೆ ನಿಂತಿದ್ದಾರೆ ಪಕ್ಷ ಸಂಘಟನೆಗಾಗಿ. ಏನಂತೀರ ಅವ್ರ ಫ್ಯೂಚರ್ ಬಗ್ಗೆ? ಖಂಡಿತ ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ಸರ್, ಇದ್ದೇ ಇದೆ. ಅದನ್ನೆಲ್ಲ ಮರ್ತವ್ರು ಬಂದಿದ್ದಾರೆ ಪಕ್ಷ ಸಂಘಟನೆಗೆ, ಹೊರಗಡೆ ಬರ್ತಾ ಇದ್ದಾರೆ. ಮತ್ತು ಜನತೆಗೆ ಅವ್ರು ಈ ರೀತಿ ಬಂದಿರೋದೇ ಒಂದು ಖುಷಿ ಕೊಟ್ಟಿದೆ. ಯಾಕೆ ಜನ ಆ ರೀತಿ ಸೇರ್ತಾ ಇದ್ದಾರೆ ಅಂತ ಹೇಳಿದರೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಅವರು ಆ ಮನುಷ್ಯ ಇಷ್ಟು 3 ಸರಿ ಸೋತ್ರೂ ಸಹ ಬೇಸರ ಇಲ್ದಂಗೆ ಪಕ್ಷ ಸಂಘಟನೆಗೆ ಹೊರಗಡೆ ಬರ್ತಾ ಇದ್ದಾರಲ್ಲಪ್ಪ, ಅವರೇ ಹೊರಗೆ ಬಂದಾಗ ನಮ್ಮ ಕರ್ತವ್ಯ ಏನು ಅನ್ನೋ ಭಾವನೆ ಆಟೋಮೆಟಿಕ್ ಆಗಿ ಪಕ್ಷದವರಿಗಲ್ಲಿ ಒಂದು ಉತ್ಸಾಹ ತುಂಬ್ತಾ ಇದೆ. ಅದು ಭಗವಂತ ಅವ್ರಿಗೆ ಮುಂದಿನ ದಿನದಲ್ಲಿ ಖಂಡಿತ ಒಳ್ಳೆ ಭವಿಷ್ಯ ಕೊಟ್ಟೇ ಕೊಡ್ತಾನೆ. ತಾಳ್ಮೆ ಕಾಯ್ತಾ ಇದ್ದಾರಲ್ಲ, ದೇವರು ಎಲ್ಲ ರೀತಿಯ ಪರೀಕ್ಷೆ ಕೊಟ್ಟು ಪರಿಪೂರ್ಣ ವ್ಯಕ್ತಿಯಾಗಿ ಹೊರಹೊಮ್ತಾರೆ. ನಮ್ಮ ಸೋಲು ನಮ್ಮನ್ನ ಪರಿಪೂರ್ಣತೆ ತುಂಬುತ್ತೆ ಅಲ್ವಾ, ನಮಗೆ ಹೇಳ್ಕೊಡುತ್ತೆ. ಸೋಲು ನಮ್ಮ ಅಂತಿಮ ಅಲ್ಲ, ನಮಗೆ ಇವತ್ತು ನಮ್ಮ ಸೋಲಿನ ಮೆಟ್ಲು ಖಂಡಿತ ಗೆಲುವಿನ ಮೆಟ್ಲಾಗೇ ಹೋಗುತ್ತೆ. ಅದರಲ್ಲೇನು ಇರಲಿ, 2 ಮಾತೇ ಇಲ್ಲ. ಮತ್ತೊಂದು ಕಡೆ JDS ಅಲ್ಲಿ ತುಂಬಾ ಖುಷಿಯಿಂದ ಚರ್ಚೆ ಆಗುವಂಥ ವಿಚಾರ ನಿಮ್ಮ ಮತ್ತು ಕರೆಮ ನಾಯಕ್ ಅವರ ಸ್ನೇಹ. ಅಲ್ಲಿ ಇದ್ದಂಥ ಕಾರ್ಯಕ್ರಮಕ್ಕೆ ಸುಮಾರು 500 ಕಿಲೋಮೀಟರ್ ನೀವು ಬಂದಿದ್ರಿ, ನಂತರ ಅವ್ರು ಇಲ್ಲಿ ಬಂದರು. ಮುಂದೆ ಚುನಾವಣೆಗೆ ಬರುವಂಥ ಹೆಣ್ಣು ಮಕ್ಕಳಿಗೆ ನೀವಿಬ್ಬರು ಸ್ಫೂರ್ತಿ ಅನ್ನೋ ಚರ್ಚೆ ನಡೆಯುತ್ತೆ. ನಿಮ್ಮಿಬ್ಬರು ಸ್ನೇಹದ ಬಗ್ಗೆ ಹೇಳೋದಾದ್ರೆ? ನಮಗೆ ಅವ್ರಿಗೆ ಪರಿಚಯ ಗೆದ್ಮೇಲೆ ಪರಿಚಯ ಆಗಿರೋದು. ಮೀಟಿಂಗಲ್ಲಿ ಸಿಗ್ತಾ ಇದ್ವಿ. ಅವಾಗ 25,000 ಓಟ್ ತಗೊಂಡು ಇಂಡಿಪೆಂಡೆಂಟ್ ನಿಂತರು, ಸೋತರು ಅಂತ ಹೇಳಿದಾಗ ನನಗೆ ಸ್ವಲ್ಪ ಅವ್ರ ಬಗ್ಗೆ ಪರವಾಗಿಲ್ಲ, ಒಬ್ಬ ಲೇಡಿಯಾಗಿ ಇಂಡಿಪೆಂಡೆಂಟ್ ನಿಂತ್ಕೊಂಡು ಅಷ್ಟು ಓಟ್ ತಗೊಳ್ಳೋದು ಸಹಜ ಅಲ್ಲ ಸರ್. ಅದು ಆ ಟೈಮಲ್ಲಿ ನಮ್ಮ ಪಕ್ಷದವ್ರು ಸ್ವಲ್ಪ ಬೆಂಬಲಿಸಿದ್ರೆ ಪಾಪ ನಮ್ಮ ಪಕ್ಷದಿಂದ ಅವ್ರಿಗೆ ಟಿಕೆಟ್ ಕೊಡ್ತಿದ್ರು. ಅದು ಒಂಥರ ಬೇರೆ ರೀತಿ ರಾಜಕಾರಣ ಆಗಿ ಅವ್ರಿಗೆ ಟಿಕೆಟ್ ಕೊಡೋಕೆ ತಪ್ಪಿಸ್ಬಿಟ್ರಂತೆ. ನೆಕ್ಸ್ಟ್ ನಮ್ಮ ಪಾರ್ಟಿ ಲೀಡರ್ಸ್ ಸನ್ಮಾನ್ಯ ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, ಅವ್ರನ್ನ ಗುರುತಿಸಿ ನಿನ್ ಕೆಲಸ ಮಾಡಮ್ಮ, ನಾವು ನಿಮ್ಗೆ ನೆಕ್ಸ್ಟ್ ಟೈಮ್ ಗ್ಯಾರಂಟಿ. ಇಲ್ಲ ಸರ್, ನನಗೆ ಆ ಟೈಮಲ್ಲಿ ಅಷ್ಟೊಂದು ಇದಿರ್ಲಿಲ್ಲ. ಆಮೇಲೆ ಅವ್ರನ್ನ ಗುರುತಿಸಿದ್ಮೇಲೆ ಅವ್ರ ಪಾಪ ಓಡಾಡಿ ಸಂಘಟನೆ ಮಾಡಿಕೊಂಡು, ಅಲ್ಲಿ ಗ್ರೇಟ್ ಲೇಡಿನೇ ಅನ್ಬೇಕು, ಅವರು ಸಂಘಟನೆ ಮಾಡ್ಕೊಂಡು ಈ ಮಟ್ಟಕ್ಕೆ ಬೆಳೆದು ಬಂದಿದ್ದಾರೆ ಅಲ್ಲಿ ಅಂದ್ರೆ ಅದು ಶಿವನಗೌಡ್ರ ಎದುರುಗಡೆಗೆ ಅವ್ರ ಸಾಹಸನೆ. ಅದಕ್ಕೆ ನಾನು ಅವ್ರಿಗೆ ಒನ್ಕೆ ಒಬ್ಬ ಇದ್ದಂಗಿದ್ದೀರ ದುರ್ಗಿ ಅಂತಾರೆ, ದೇವದುರ್ಗ ದುರ್ಗಿ ಅಂತಾರೆ ಅಂತೇಳಿ ಹೇಳೋದು. ಈಗಲೂ ಮಾತಾಡ್ತಿರ್ತೀರಾ ಕ್ಯಾಶುವಲ್ ಆಗಿ ಫೋನಲ್ಲೆಲ್ಲ? ಟೈಮ್ ಸಿಕ್ಕಾಗ ಮಾತಾಡ್ತೀವಿ, ಕಡಿಮೆ. ಅವರು ಬ್ಯುಸಿನೇ ಇರ್ತಾರೆ. ಅವರಿಗೆಲ್ಲ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕಗಳದ್ದು ಮಿನರಲ್ಸ್ ಫಂಡ್ಸ್ಗಳು ಅವೆಲ್ಲ ಇದ್ದಾವೆ. ಹೌದು ಹೌದು, ಕೆಲಸ ಮಾಡ್ತಾನೆ ಇರ್ತಾರೆ ಅವರು. ನಾವು ಎಲ್ಲ ಶಂಕುಸ್ಥಾಪನೆ ಎಲ್ಲಿದ್ದೀರಿ ಅಂದ್ರೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತಾರೆ. ಮೊನ್ನೆ ಅವರು ಕಾರ್ಯಕ್ರಮದಲ್ಲಿ ಲಾಸ್ಟಿಗೆ ನಾನು ಏನೇನು ಕೆಲಸ ಮಾಡಿದೆ ಅನ್ನೋದನ್ನ ಅವರು ಪಟ್ಟಿ ಹೇಳಿದ್ರು. ಹೌದು, ಅದನ್ನ ನೋಡಿ ನಮ್ಮ ಕ್ಷೇತ್ರದವ್ರಿಗೆ ಅರ್ಥ ಆಯ್ತು ಬಿಡಿ, ನಮ್ಮ ಕಾರ್ಯಕರ್ತರಿಗೆ. ಮೇಡಮ್ ಅವ್ರು ಏನು ಅಷ್ಟು ಪಟ್ಟಿ ಹೇಳಿದ್ರು ಮೇಡಮ್, ಇದು ಕತೆ ಏನಿದು ಅಂತ ನಾವೇ ನಗ್ತಾ ಇರ್ತೀವಿ ಆ ರೀತಿ. ಹಾಗೆ ಆ ಕ್ಷೇತ್ರದ ವ್ಯಾಪ್ತಿಗೆ ಅಲ್ಲಿ ಇರೋ ಅನ್ನೋದನ್ನ ನಾವು ಸಮರ್ಪಕವಾಗಿ ನಿಭಾಯಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. 2028 ಚುನಾವಣೆಗೆ ಒಂದು ರೀತಿ ಜನರೊಂದಿಗೆ ಜನತಾದಳ ಅಭಿಯಾನ ನೋಡಿದ್ರೆ ಶಸ್ತ್ರಾಭ್ಯಾಸ ಶುರು ಆಗಿ ಹೋಗಿದೆ. ಯಾಕಂದ್ರೆ JDS ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋರಲ್ಲ, 3 ವರ್ಷ ಮುಂಚೆನೆ ಶುರು ಆಗಿ ಹೋಗಿದೆ. 18 ಇರುವಂತ ಸ್ಥಾನ ಎಷ್ಟು ಆಗಬೇಕು ಅಂತ ನಿಮ್ಮ ಪ್ರಕಾರ? ಒಂದು 78 ಆಗ್ಬಹುದಲ್ಲ, ಹಿಂದ್ಗಡೆ ಒಂದಿದ್ದು 7 ಆಗ್ಲಿ. ಇಲ್ಲ, ಖಂಡಿತವಾಗ್ಲು JDSಗೆ ರಾಜ್ಯದಲ್ಲಿ ಕನಿಷ್ಠ 72-75 ಕ್ಷೇತ್ರದಲ್ಲಿ ಓಟ್ ಇದೆ, ಅಷ್ಟನ್ನು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ. ಇಲ್ಲಿ ನನಗೆ ಒಂದು ಅನ್ಸೋದು,
ಈಗ ಬಾಲಣ್ಣ ಇದ್ದಾರೆ ಚನ್ನರಾಯಪಟ್ಟಣದಲ್ಲಿ, GT ದೇವೇಗೌಡರು ಇದ್ದಾರೆ, ತುಂಬಾ ಹಿರಿಯ ನಾಯಕರುಗಳಿದ್ದಾರೆ, ನೇಮರಾಜ್ ನಾಯಕ್ ಅವರು ಇದ್ದಾರೆ ಅಗ್ರಿಬೊಮ್ಮನಹಳ್ಳಿ. ಎಲ್ಲರೂ ಕೇವಲ ಅವ್ರವ್ರ ಕ್ಷೇತ್ರ ಗೆಲ್ಲದಷ್ಟೇ ನೋಡ್ಕೊಳ್ಳೋ ರುಚಿಯಲ್ಲಿ ಅಕ್ಕಪಕ್ಷ ಕ್ಷೇತ್ರಕ್ಕೂ ಕಾನ್ಸಂಟ್ರೇಟ್ ಮಾಡಿದ್ರೆ ಒಂದಷ್ಟು ಫಲಿತಾಂಶ ಹೆಚ್ಚಿಸ್ಬೋದು ಅನ್ಸಲ್ವಾ? ಮಾಡ್ತಾ ಇರ್ಬೋದು ಅನ್ಸುತ್ತೆ ಸರ್. ಏನೇ ಯಾರೇ ಏನೇ ಸಪೋರ್ಟ್ ಮಾಡಿದ್ರು ಸರ್, ನಾನೇನೇ ಸಪೋರ್ಟ್ ಮಾಡಿದ್ರು ನಾನು ಹೇಳಿ ಒಂಥರ ಹೋಗಿ ಹೇಳಿ ಬರ್ಬೋದು. ಸ್ವತಃ ನಾವೇ ಇನ್ವಾಲ್ವ್ ಆಗಿ ಜನಗಳ ಹತ್ರ ಹೋದಾಗ ಬೇರೆಯವ್ರದ್ದು ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು. ನಾನೇನು ಮಾಡದೆ ಇದ್ದಲ್ಲಿ ನಮ್ಮನ್ನ ಎತ್ತಕ್ಕಾಗಲ್ಲ ಯಾರು. ಸ್ವಂತ ಪ್ರಯತ್ನ ಇರಲೇಬೇಕು. ನಮ್ ಸ್ವಂತ ಪ್ರಯತ್ನ ಇರಬೇಕು ಸರ್. ನಮ್ಮ ಸ್ವಂತ ಪ್ರಯತ್ನ ಇದ್ದಾಗ ಬೇರೆಯವ್ರು ನಮ್ಮನ್ನ ಸ್ವಲ್ಪ ಪುಷ್ ಮಾಡಕ್ ಸಾಧ್ಯ ಆಗತ್ತೆ. ಕಾನ್ಸಂಟ್ರೇಷನ್ಸ್ ಅಂದ್ರೆ ಈ ರೀತಿ ಸಮಾವೇಶಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಮಾತಾಡ್ತಕ್ಕಂಥದ್ದು, ಜನಗಳ ಮಧ್ಯೆ ಇರ್ತಕ್ಕಂಥದ್ದು, ಎಲ್ಲ ಸಮಾಜದ ಜನನು ಇವ್ರ ಜೊತೆಗಿದ್ದಾರೆ ಅನ್ನೋ ಭಾವನೆ ಒಂದು ಕ್ರಿಯೇಟ್ ಆಗತ್ತಷ್ಟೇ. ವಿಧಾನಸಭೆ ಚುನಾವಣೆ ಅಂತ ಬಂದಾಗ ಬಿಜೆಪಿ ಮತ್ತು JDS ಸಾಕಷ್ಟು ಕ್ಷೇತ್ರಗಳಲ್ಲಿ ರೈವಲ್ರಿ ಇತ್ತು. ಎಲ್ಲೋ ಲೋಕಸಭೆ ಅಂತ ಬಂದಾಗ ಮೈತ್ರಿ ಆಗೋಗ್ಬಿಡ್ತು. ಇದು ಹೈಕಮಾಂಡ್ ಮಟ್ಟದಲ್ಲಿ ಆಗಿದ್ದು. ಮುಂಬರೋ ವಿಧಾನಸಭಾ ಚುನಾವಣೆಗೆ ತುಂಬಾ ಕ್ಷೇತ್ರಗಳಲ್ಲಿ ಇದು ಮೈನಸ್ ಅಂತ ಅನ್ಸಲ್ವಾ? ಅಲ್ಲ, ಸಣ್ಣ ಪುಟ್ಟ ಗೊಂದಲ ನೋಡಿ ಸರ್, ಒಂದೇ ಪಕ್ಷದಲ್ಲಿ ಇದ್ದಾಗಲೇ ಗೊಂದಲಗಳು ಇರ್ತವೆ. ಇನ್ನು ಬೇರೆ ಬೇರೆ ಪಕ್ಷ ಹೊಂದಾಣಿಕೆ ಅಂತಿದ್ದಾಗ ಅಲ್ಲಿ ಅವರು ಲೀಡರ್ಸ್ಗಳು ಇರ್ತಾರೆ. ಬಿಜೆಪಿ ಪಕ್ಷದ ಹೈಕಮಾಂಡ್ ಇದೆ, ನಮ್ಮ ಪಕ್ಷದ ಹೈಕಮಾಂಡ್ ಇದೆ. ಅವ್ರ ನಿಟ್ಟಿನಲ್ಲಿ ಕುತ್ಕೊಂಡು ಅವ್ರು ಏನ್ ತೀರ್ಮಾನ ತಗೊಳ್ತಾರೋ ಆ ರೀತಿ ನಾವೆಲ್ಲ ನಡ್ಕೊಂಡು ಹೋಗ್ಬೇಕಾಗತ್ತೆ. 224 ಜನರ ಅತ್ಯುತ್ತಮ ಶಾಸಕ ಶಾರದಾ ಪುರಾಣಿಕರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಲ ಮನ್ನಾ ಮಾಡತಕ್ಕಂತ ಕುಮಾರಸ್ವಾಮಿ. ಇದೇ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಆದೇಶ ಕೊಟ್ಟಿದ್ದೀವಿ. ರಾಘವೇಂದ್ರ ಅವರು ಈ ಬಾರಿ ಡೆಲ್ಲಿಗೆ ಹೋಗಿ JDS ಕಾರಣ, ಶಾರದಾ ಪುರಾಣಿಕರು JDS ಕಾರಣ ಅಲ್ಲ, ಮುಖ್ಯ ಮೊದಲನೇದೇ ನಮ್ದು ಕೆಲಸಕ್ಕೆ ಅವ್ರನ್ನ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ಲೋಹಿತಪ್ಪ ಎಂಬೆ ಅಂತ JDS ಕಾರ್ಯಕರ್ತರು ಮನಗನಹಳ್ಳಿ. 21 ವರ್ಷದಿಂದ ನಾವು ಸಾಧನೆ ಮಾಡ್ತಾ ಇದ್ದೀವಿ. ಅತ್ಯುತ್ತಮವಾದ ಶಾಸಕ 224 ಜನರ ಅತ್ಯುತ್ತಮವಾದ ಶಾಸಕ ಅಂದ್ರೆ ಶಾರದಾ ಪುರಾಣಿಕರು ತಪ್ಪಾಗಲಾರದು. ಯಾಕೆಂದ್ರೆ ನಾವು ಶಾರದಾ ಮಂತಕ್ಕೆ ಹೋಗೋದು ಬೇಡ, ಉಡುಪಿಗೆ ಇಲ್ಲೇ ಸಿಕ್ಕಿದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ JDS ಇಂದನ ಕುಮಾರಸ್ವಾಮಿ ಅವರು ಪೂರ್ತಿ ಸಂಪೂರ್ಣ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಕುಮಾರಸ್ವಾಮಿ. ಅವ್ರ ಮಗ ಈಗ ನಿಂತಿದ್ದಾರೆ. ಅವ್ರನ್ನೇ ನಾವು ನೆಕ್ಸ್ಟ್ ಮುಖ್ಯಮಂತ್ರಿಯಾಗಿ ಆಹ್ವಾನ ಮಾಡ್ಬೇಕು ಅಂತಂದು ತೀರ್ಮಾನ ತಗೊಂಡು ಎಲ್ಲಾ ಕ್ಷೇತ್ರ ಸುತ್ತರಿದು ಒಂದು ಸಂಘಟನೆ ಮಾಡಿ ಗೆಲ್ಲಿಸ್ಬೇಕು ಅಂತ ಒಂದು ಆದೇಶ ಮಾಡಿದ್ವಿ. ಶಾರದಾ ಪುರಾಣಿಕ ಅವ್ರ ಅತಿ ದೊಡ್ಡ ನಾಯಕಿ ಅಂತ ಹೇಳಿದ್ರಿ. ಆದ್ರೂ ಫಸ್ಟ್ ಗೆದ್ದಾಗ 10,000 ಚಿಲ್ಲರೆ ಲೀಡಲ್ ಗೆದ್ರು. ಎರಡನೇ ಸಲ ಯಾಕೆ 3,000 ಚಿಲ್ಲರೆ ಸೋಲಿಸ್ಬಿಟ್ರಿ ಅಂದ್ರೆ ಕಾಂಗ್ರೆಸ್ನವರು ಪ್ರಬಲವಾಗಿ ನಿಂತ್ಕೊಳ್ಳಿಲ್ಲ. ನಾವು 21 JDS ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದೀವಿ. 20 ವರ್ಷದಿಂದಲ್ವಾ. 2 ಚುನಾವಣೆ ನಾವು ಗೆಲ್ಸಿದೀವಿ, 2 ಚುನಾವಣೆ ಸೋತಿದ್ದೀವಿ. 2 ಚುನಾವಣೆಗೆ ನಮಗೆ ಪ್ರಬಲವಾಗಿ ಕುಮಾರಸ್ವಾಮಿ ಕರ್ಕೊಂಡ್ಬಂದಿದ್ದು ಇದೇ ದೇವಸ್ಥಾನದಲ್ಲಿ ಪ್ರಭತ್ಪೇರಿ ಹೊಡಿಸಿ ನಾವು ಎಲ್ಲಾ ಸಂಘಟನೆ ಮಾಡಿ ಗೆದ್ದಿರ್ತಕ್ಕಂಥ ಏಕೈಕ ಶಾರದಮ್ಮನವರಿಗೆ ಒಳ್ಳೆ ಓಟ್ ಕೊಟ್ಟಿವಿ ನಾವು. ಶಾರದಮ್ಮನವ್ರು 224 ಶಾಸಕರು ಬೆಂಗಳೂರಲ್ಲಿ ನಡೀತಾ ಇದ್ದಾರೆ. ಅದರಲ್ಲಿ ಮೊದಲನೇರು ಅಂದ್ರೆ ನಾವು ತಪ್ಪಾಗಲಾರ್ದು. ಅಷ್ಟರ ಮಟ್ಟಿಗೆ ನಾವು ಅವ್ರನ್ನ ನೋಡ್ಕೊಂಡ್ ಬಂದಿವಿ. ಅವರು ನಮ್ಮಲ್ಲಿ ಸಂಘಟನೆ ಬಹಳ ನೀಟಾಗಿ ಮಾಡಿದ್ದಾರೆ. ಒಂದು ಎಲ್ಲಾ ಕೆಲಸಗಳಿಗೂ ಕಾರ್ಯಕ್ರಮಗಳಿಗೂ ಬರ್ತಾರೆ, ಹೋಗ್ತಾರೆ. ಆಮೇಲೆ ಏಕೈಕ ವ್ಯಕ್ತಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಲ ಮನ್ನಾ ಮಾಡ್ತಕ್ಕಂಥವಿ ಅಂದ್ರೆ ಕುಮಾರಸ್ವಾಮಿ. ಅವರ ಆಡಳಿತ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗಿದ್ದೀವಿ ಇದುವರೆಗೂ. ಇನ್ನು ಅವರು ರೈತರ ಬಗ್ಗೆ ಬಹಳ ಹೋರಾಟ ಮಾಡಿ ಕೆಲಸ ಮಾಡ್ಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಆದ್ರೆ ಕಾರಣಾಂತರ ನಾವು 2ನೇ ಸತಿ ಸೋಲು ಅನುಭವಿಸಿದ್ವಿ. ಯಾವ ಕಾರಣಕ್ಕೆ ಸರ್? ಜಸ್ಟ್ 3,000 ಚಿಲ್ಲರೆ ಸೋತ್ಬಿಟ್ರಲ್ಲ. ಯಾವ ಕಾರಣಕ್ಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮ್ದು ನಾವು ಗೆದ್ದಿದೀವಿ ಅಂತಂದು ನಮಗೆ ಅಹಂಕಾರ ಬಂತು. ಕಾರ್ಯಕರ್ತರಿಗೂ ಅಷ್ಟೇ, MLA ಅಷ್ಟೇ, ರಾಜಕಾರಣಿ ಪೂರ್ತಿ ಮೇಲ್ಮನೆಯಲ್ಲೇ ನಾವು ಗೆದ್ದಿದೀವಿ, ಹೊಳೆನೂರು ಕ್ಷೇತ್ರ ಗೆದ್ದತ್ತೆ ಅಂತಂದು ಅನೌನ್ಸ್ ಆಗ್ಬಿಡ್ತು. ಆವಾಗ ಏನಾಯ್ತು ಅಂದ್ರೆ ನಮ್ಮ ಅಶೋಕ್ ನಾಯಕರು ಬಂದು ಸ್ವಲ್ಪ ಹಣದ ವ್ಯವಹಾರ ಜಾಸ್ತಿ ಕೊಟ್ಟು ಗೆಲ್ಸ್ಕೊಂಡ್ರೆ ವಿನಃ ನಾವು ಸೋಲಲ್ಲ. ಅದು ನಾವು ಸೋತಿದ್ದೇನಲ್ಲ, ಅದು ನಾವು ಗೆದ್ದಂಗೆ. ಇವತ್ತು ಗೆದ್ದಂಗೆ. ಈಗ ಈ ಸಂಘಟನೆ ಮಾಡಿ ಮುಂಬರೋ ಚುನಾವಣೆಯಲ್ಲಿ 3 ವರ್ಷ ನಾವು ಸಂಘಟನೆ ಮಾಡಿ ನಾವು ಗೆಲ್ಲಿಸ್ಕೊಂಡು ಇದೇ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಆದೇಶ ಕೊಟ್ಟಿದೀವಿ. ಅದ್ರ ಪ್ರಕಾರ ನಡಿತೀವಿ. ನಾವು ರಿಮೋಟ್ ಕಂಟ್ರೋಲ್ ಇದ್ದಂಗೆ ಯಾವ ಕಾರಣಕ್ಕೂ ನಾವು ಸೋಲಲ್ಲ. ಶಿವಮೊಗ್ಗ ಅಂದ ತಕ್ಷಣ ಶಿವಮೊಗ್ಗ ರೂರಲ್ ಒಂದ್ ಕಡೆ, ಭದ್ರಾವತಿ ಒಂದ್ ಕಡೆ, ಒಂದು ರೀತಿ JDS ನ ಭದ್ರಕೋಟೆ. ಹಿಂದೆ ಮಧು ಬಂಗಾರಪ್ಪ ಅವ್ರ ಇದ್ದಾಗಲೂ ಒಂದಷ್ಟು ಒಲವಿತ್ತು. 28ಕ್ಕೆ ಎಷ್ಟು ಕ್ಷೇತ್ರ ಗೆದ್ಕತ್ತೀರಾ ಶಿವಮೊಗ್ಗದಲ್ಲಿ? 28 ಕ್ಷೇತ್ರದಲ್ಲಿ ನಾವು 28ನೇ ಇಸ್ವಿಯಲ್ಲಿ ಚುನಾವಣೆ ನಡೆದಾಗ ನಾವು 3 ಕ್ಷೇತ್ರ ಗೆಲ್ಲಬೇಕು ಅಂತ ಒಂದು ಆದೇಶ. ಯಾವ್ದು ಸರ್? ಒಂದು ಭದ್ರಾವತಿ, ಒಂದು ಶಿವಮೊಗ್ಗ ಗ್ರಾಮಾಂತರ, ಇನ್ನೊಂದು ಸಾಗರ ಗೆಲ್ಲಬೇಕು ಅಂತ. ಅಭ್ಯರ್ಥಿ ಎಲ್ಲ ರೆಡಿ ಇದಾರೆ, ಅನುಕೂಲನೂ ಆಗಿದಾವೆ, ಹೊಂದಾಣಿಕೆ ನಡೀತಾ ಇದೆ. ಗೋಪಾಲ್ ಕೃಷ್ಣ ಅವ್ರು ಸೋಲಿಸ್ತೀವಿ ಅಂತ ಇವತ್ತು ಹೇಳಲ್ಲ, ಅವತ್ತು ಬಂದಾಗ ಹೇಳ್ತೀವಿ ಅದನ್ನ. ಯಾಕೆಂದ್ರೆ ಮುಂದಿನ ಭವಿಷ್ಯ ನಾವ್ ಹೇಳಕ್ ಬ್ರಾಹ್ಮಣರಲ್ಲ, ಜ್ಯೋತಿಷಿಗಳಲ್ಲ.
ನಮ್ಮ ಸಂಘಟನೆ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಇದೇ ನಾವು MP ಗೆಲ್ಸ್ಬೇಕಾದ್ರೆ ಒಂದೇ ಒಂದು 4 ಗಂಟೆ ಸಮಯದಲ್ಲಿ ಮೆಸೇಜ್ ಬಂತು ನಮಗೆ. ಎಲ್ಲಿಗೆ? ಗ್ರಾಮಾಂತರಕ್ಕೆ. ಶಾರದಮ್ಮ ರಿಮೋಟ್ ಕಂಟ್ರೋಲ್ ಕೆಲಸ ಮಾಡಿದ 11ವರೆಗೆ 15,000 ಜನ ನಮ್ಮಲ್ಲಿ ಸೇರಿದ್ದು. ನಮ್ಮ ಕುಮಾರ್ ಈಗಿನ ಇವ್ರನ್ನ ಗೆಲ್ಸಿದ್ವಲ್ಲ MP ರಾಘವೇಂದ್ರ ಅವಾಗ, ಅದೇ ತರ ನಮ್ಮ ಹತ್ರ ರಿಮೋಟ್ ಕಂಟ್ರೋಲ್ ಐತೆ. ನಾವು ರಾಘವೇಂದ್ರ ಅವರು ಈ ಬಾರಿ ಡೆಲ್ಲಿಗೆ ಹೋಗಕ್ JDS ಕಾರಣ, ಶಾರದಾಪುರ JDS ಕಾರಣ ಅಲ್ಲ, ಮೊದಲನೇದೇ ನಮ್ದು ಗೆಲ್ಸಕ್ ಅವ್ರನ್ನ. ಯಾಕೆಂದ್ರೆ ಅವರು 50,000 ಲೀಡಲ್ಲಿ ಬರೋಕೆ ಅಷ್ಟು ಸುಲಭ ಇರೋದಿಲ್ಲ. ನಮ್ JDS ಕಾರಣ ಅದು ಗೆಲ್ಲಕ್ಕೆ. ಶಿವಮೊಗ್ಗದಲ್ಲಿ 100ಕ್ಕೆ 100 2 ಕ್ಷೇತ್ರದಲ್ಲಿ ಗೆಲ್ತೀವಿ. ಶಾರದಾಪುರನೇ ಕರೆದ್ರೆ ಊರಿನ ಮನೆ ಮಗಳು, ಒಬ್ಬ ಹೆಣ್ಣು ಮಗಳು ಈ ಗ್ರಾಮಾಂತರ ಪ್ರದೇಶದಲ್ಲಿ ಬಿಜೆಪಿಯ ಭದ್ರಕೋಟೆಯಲ್ಲಿ 2 ಬಾರಿ ಗೆಲ್ಲಬೇಕಂದ್ರೆ ಅದು ಅವರ ಆಡಳಿತ. ಈ 2028ರಲ್ಲಿ ಸರ್ಕಾರದಲ್ಲಿ ಒಳ್ಳೆ ಸಚಿವರಾಗಿ ಕುಮಾರಣ್ಣವರು ಒಳ್ಳೆ ಸಚಿವರಾಗಿ ಮಾಡ್ತಾರೆ ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಕುಮಾರಣ್ಣವರು ಫಸ್ಟ್ ಟೈಮ್ MLA ಆಗಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ರು. ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಫಸ್ಟ್ ಟೈಮ್ MLA ಆಗಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗ್ಬೇಕು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ನೀವೇನ್ ಮಾಡ್ತೀರಿ? JDS ಕಾರ್ಯಕರ್ತ. JDS ಕಾರ್ಯಕರ್ತ ಜೊತೆಗೆ ನಾವು ಅಲ್ಲಿ ಕಾರ್ಯಕರ್ತರು ರೈತರು. ನಾವು ಎಲ್ಲ ಮಳೆ ಬೆಳೆ ಆರಾಮಿದೆ ಸರ್. ಏನ್ ವಿಶೇಷ? ಈಗ ಸರ್ ಮಾತಾಡ್ತಾ ಇದ್ರು 224 ಕ್ಷೇತ್ರದಲ್ಲೂ ತುಂಬಾ ವಿಶೇಷವಾದ ನಾಯಕಿ ಶಾರದಾಪುರ ನಾಯಕ್ ಅಂತ. ಏನಂತ ವಿಶೇಷವಾದ ಕಾರಣ ಏನು 2ನೇ ಸಲ ಗೆಲ್ಲಕ್ಕೆ? ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಆಮೇಲೆ ಎಲ್ಲಾ ಫಂಕ್ಷನ್ಗೂ ಅಟೆಂಡ್ ಆಗ್ತಾರೆ. ಆಮೇಲೆ ರೈತರಿಗೂ ಒಳ್ಳೇದ್ ಮಾಡ್ತಾರೆ. ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ದಾರೆ. ಇದೆಲ್ಲ ಸೇರಿ ರೈತರಿಗೆ ಸ್ವಲ್ಪ ಕಾರ್ಯಕರ್ತರಿಗೆ ಒಳ್ಳೇದಾಗ್ಲಿ ಅಂತ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಕಾರ್ಯಕರ್ತರಿಗೆ ಒಳ್ಳೇದಾಗುತ್ತೆ. ಓಕೆ. ಜನಸಾಮಾನ್ಯರಿಗೆ ಒಳ್ಳೇದಾಗ್ತಿದ್ಯಾ? ಜನಸಾಮಾನ್ಯರಿಗೆ ಒಳ್ಳೇದಾಗ್ತದೆ ಸರ್. ಓಕೆ. ಎಲ್ಲರಿಗೂ ಸಿಗ್ತಾರ ಶಾಸಕ? ಎಲ್ಲ ಸಿಗ್ತಾರೆ ಸರ್. ಮನೆಗೂ ಸಿಗ್ತಾರೆ ಸರ್. ಓಕೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸತೀಶ್ ಅಂತ, ಶಿವಮೊಗ್ಗ ಗ್ರಾಮಾಂತರ JDS ಅಧ್ಯಕ್ಷರು. ಶಿವಮೊಗ್ಗ ಗ್ರಾಮಾಂತರದ JDS ಅಧ್ಯಕ್ಷ. ಓಕೆ ಸರ್, ನಿಮ್ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸಂಘಟನೆ ಹೆಂಗಿದೆ ಈ ಸಲ? ಈ ಸಲ ಚೆನ್ನಾಗಿ ಅತ್ಯುತ್ತಮವಾಗಿದೆ. ಚುನಾವಣೆಗಾಗ್ಲೇ ಜವಾಬ್ದಾರಿ ಯುದ್ಧ ಕಾಲಕ್ಕೆಲ್ಲ ಶಸ್ತ್ರಾಭ್ಯಾಸ ಈಗಲೇ ಶುರು ಆಗಿದೆ. ಚುನಾವಣೆ ಇನ್ನೂ ದೂರ ಇದೆ. ಈಗ ಏನಿದ್ರು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಶಾಸಕರು ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಿದ್ದಾರೆ. ಅಭಿವೃದ್ಧಿನೂ ಮಾಡ್ತಾರೆ. ಅದ್ರ ಜೊತೆಗೆ ಈಗ ನಮ್ಮ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಅವರು ಸಂಚಾರ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ಗ್ರಾಮಾಂತರಕ್ಕೂ ಸಹ ಅವರು ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರ ಬೃಹತ್ ಸಮಾವೇಶನೂ ಸಹ ಉದ್ದೇಶಿಸಿ ಮಾತಾಡಿದ್ದಾರೆ. ಜೊತೆಗೆ ಮಿಸ್ಡ್ ಕಾಲ್ ಸದಸ್ಯತ್ವ ಅಭಿಯಾನನೂ ಸಹ ಅವರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಚಾಲನೆ ಕೊಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. ಸರ್, ಕಳೆದ ಬಾರಿಯ ಪಂಚರತ್ನ ಯಾತ್ರೆಗೂ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗೂ ಡಿಫ್ರೆನ್ಸ್ ಏನಿರ್ಲಿಲ್ಲ. ಹೆಸರು ಮಾತ್ರ ಬೇರೆ ಇದ್ದಿದ್ದು. ಪಂಚರತ್ನ ಯಾತ್ರೆಲೂ ಅದೇ ಪಾಲಿಸಿಗಳಿತ್ತು. ಮಹಿಳೆಯರಿಗೆ ಶಿಕ್ಷಣ, ಉದ್ಯೋಗಾವಕಾಶ ಅಂತ. ಇವೆಲ್ಲವನ್ನ ಮೀರಿ 2028ಕ್ಕೆ ಸಂಘಟನೆ ಚೆನ್ನಾಗಿ ನಡೀತಿದ್ಯಾ? ಹೌದು ಸರ್, ಚೆನ್ನಾಗಿದೆ. ಪಂಚರತ್ನ ಯೋಜನೆಗಳು ಬಹಳ ಅತ್ಯುತ್ತಮವಾಗಿತ್ತು. ನಾವು ಆ ಯೋಜನೆಗಳು ನೋಡ್ಬಿಟ್ರೆ ನಮ್ಮ ಕರ್ನಾಟಕ ಸಮೃದ್ಧಿ ಆಗ್ತಿತ್ತು, ಅಭಿವೃದ್ಧಿ ಆಗ್ತಿತ್ತು ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಒಂದು ಆರೋಗ್ಯ ಸಿಗೋಂತ ಒಂದು ಕಾರ್ಯಕ್ರಮ ಇತ್ತು. ನಮ್ಮ ಕುಮಾರಣ್ಣರ ಒಂದು ಕಾನ್ಸೆಪ್ಟ್ ಇತ್ತು. ಆಮೇಲೆ ವಸತಿ ರೈತರಿಗೆ ವಸತಿನ ನಿರ್ಮಿಸ್ಕೊಡ್ಬೇಕು ಅನ್ನೋದಿತ್ತು. ಯುವಕರಿಗೆ ಉದ್ಯೋಗ ಕಲಿಸ್ಬೇಕು ಅನ್ನೋದಿತ್ತು. ಈ ತರ ಅವರು ಪಂಚರತ್ನ ಯೋಜನೆಗಳನ್ನ ರೂಢಿಸ್ಕೊಂಡಿದ್ರು. ಏನ್ ಅಚಾನಕ್ಕಾಗಿ ರಾಜ್ಯದ ರಾಜಕಾರಣದಲ್ಲಿ ಯಾವ್ದೋ ಒಂದು ಬದಲಾವಣೆ ಸಂದರ್ಭ ಬಂದು ಕುಮಾರಸ್ವಾಮಿ ಅವರಿಗೆ ಅಧಿಕಾರ ತಪ್ಪಿತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನೀವು ಅಧ್ಯಕ್ಷ ಆಗಿರೋದನ್ನ ಕೇಳ್ತಾ ಇರೋದು, ಈ JDS ಸದಸ್ಯತ್ವ ಅಭಿಯಾನ ಎಷ್ಟು ದೊಡ್ಡ ಶಕ್ತಿಯನ್ನ ತುಂಬುತ್ತೆ ನಿಮ್ಮ ಪಕ್ಷಕ್ಕೆ? ಬಹಳ ಜಾಸ್ತಿನೇ ತುಂಬುತ್ತೆ ಸರ್. ಸಿಗುತ್ತೆ. ಎಷ್ಟು ಕ್ಷೇತ್ರದಲ್ಲಿ ಗೆಲ್ತೀರಾ ಶಿವಮೊಗ್ಗದಲ್ಲಿ? ಶಿವಮೊಗ್ಗದಲ್ಲಿ 100ಕ್ಕೆ 100 2 ಕ್ಷೇತ್ರದಲ್ಲಿ ಗೆಲ್ತೀವಿ. ಭದ್ರಾವತಿ ಗೆದ್ದೆ ಗೆಲ್ತೀವಿ. ಶಿವಮೊಗ್ಗ ಗ್ರಾಮಾಂತರನು ಶೂರ್ ಗೆದ್ದೆ ಗೆಲ್ತೀವಿ. ನಿಮ್ಮ ಹೆಸರು? ಶಿವಕುಮಾರ್ ನಾಯಕ್ ಅಂತ. 3 ವರ್ಷ ಟೈಮ್ ನಾವು ಜನತಾದಳನ ಸದೃಢವಾಗಿ ಕಾರ್ಯಕರ್ತನ ಹಳ್ಳಿ ನಾವು ಗ್ರಾಮ ಮಟ್ಟದಲ್ಲಿ ಈಗ ಬರ್ತಕ್ಕಂತ ಗ್ರಾಮ ಪಂಚಾಯತ್ ಚುನಾವಣೆ ನಮ್ಮಲ್ಲಿ ಕಣ್ಮುಂದೆ ಇರ್ತಕ್ಕಂಥದ್ದು. ತಾಲೂಕ್ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ನಾವು 6 ಜಿಲ್ಲಾ ಪಂಚಾಯತ್ ಗೆಲ್ಲುವಂತ ಇದು ನಮ್ಮ ಕಾರ್ಯಕ್ರಮ. ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇರೋ ಉದ್ದೇಶ ನಾವು ಗ್ರಾಮ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇಟ್ಕೊಂಡು ಈಗಲೇ ಒಂದು 6 ತಿಂಗಳ ಮುಂಚೆನೆ ನಾವು ಅತಿ ಹೆಚ್ಚು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡ್ಬೇಕು. ಆ ಶಕ್ತಿ ಕೊಡ್ಲಿಕ್ಕೆ ನಿಖಿಲ್ ಅಣ್ಣವರು ಯುವಕರಿದ್ದಾರೆ, ಯುವಕರಿಗೆ ಹುಮ್ಮಸ್ ಕೊಡ್ಬೇಕಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಮ್ಮ ಗ್ರಾಮಾಂತರ ಶಾಸಕರು ಕರ್ಸ್ಕೊಂಡು ಕಾರ್ಯಕರ್ತರಿಗೆ ಒಂದು ಸುಮಾರು 2 ವರ್ಷ ಆಯ್ತು ನಮ್ಗೆ ಗ್ಯಾಪ್ ಆಗ್ಬಿಡ್ತು. ಈಗ ಮೇಡಮ್ ಈಗ ಕಾರ್ಯಕರ್ತರಿಗೂ ಒಂದು ಸಮಾವೇಶ, ದೊಡ್ಡ ಸಮಾವೇಶ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿ ಆಗ್ಲಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಗೆಲ್ಲಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ.
ನಿಮ್ ಶಾಸಕರ ಕೆಲಸ ಹೇಗಿದೆ? ನಮ್ಮ ಶಾಸಕರು ಶಾರದಾ ಪುರಾಣಿಕಂದ್ರೆ ಊರಿನ ಮನೆ ಮಗಳಿಗೆ ನಮ್ಗೆ ಯಾರು ಲೀಡರ್ ಹೋಗ್ಬೇಕು ಅವ್ರ ಮನೆಗೆ ಒಂದು ಲೆಟರ್ ಕೇಳ್ಬೇಕಂದ್ರೆ ನಮ್ ತಾಲೂಕು ಅಧ್ಯಕ್ಷ ಬರ್ಬೇಕು, ನಮ್ ಗ್ರಾಮ ಪಂಚಾಯತ್ ಮೆಂಬರ್ ಬರ್ಬೇಕು ಅನ್ನೋ ಪ್ರಶ್ನೆ ಇಲ್ಲ. ಯಾವ ಬಿಜೆಪಿ ಬರ್ಲಿ, JDS ಬರ್ಲಿ, ಕಾಂಗ್ರೆಸ್ನವರೇ ಬರ್ಲಿ, ಒಬ್ಬ ಹೆಣ್ಮಗಳು ಈ ಗ್ರಾಮಾಂತರ ಪ್ರದೇಶದಲ್ಲಿ ಬಿಜೆಪಿಯ ಭದ್ರಕೋಟೆಯಲ್ಲಿ 2 ಬಾರಿ ಗೆಲ್ಲಬೇಕಂದ್ರೆ ಅದು ಅವರ ಆಡಳಿತ ಕೊಟ್ಟಂತ ಅವ್ರ 2 ಜನಕ್ಕೆ ಸ್ಪಂದಿಸಂತ ರೀತಿ ಆಗಿರ್ಬೋದು. ಯಾರೇ ಬರ್ಲಿ ಅವ್ರಿಗೊಂದು ಕಾಫಿ ಕೊಟ್ಟು ಮನೇಲಿ ಟೀ ಕೊಡುವಂತ ಒಂದು ಸಂಸ್ಕೃತಿ ನಮ್ಮ ಶಾರದಾಪುರ ನಾಯಕರು ಇಟ್ಕೊಂಡಿದ್ದಾರೆ. ಹಂಗಾಗಿ ಶಾರದಾಪುರ ನಾಯಕರು ಈ ಕ್ಷೇತ್ರ SC ಕ್ಷೇತ್ರ ಇರೋವರೆಗೂ ಅವರು 100ಕ್ಕೆ 100 ಅವರೇ MLA ಆಗಿರ್ತಾರೆ. ಮುಂದಿನ 2028ರಲ್ಲಿ ಸರ್ಕಾರದಲ್ಲಿ ಒಳ್ಳೆ ಸಚಿವರಾಗಿ ಕುಮಾರಣ್ಣವರು ಒಳ್ಳೆ ಸಚಿವರಾಗಿ ಮಾಡ್ತಾರೆ ಅನ್ನೋ ಆಸೆ ಇಟ್ಕೊಂಡಿದ್ದೀವಿ. 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ, ಶಾರದಾ ಮೇಡಮ್ ಸಚಿವರಾಗ್ತಾರೆ. ಕುಮಾರಣ್ಣವ್ರ ಮುಖ್ಯಮಂತ್ರಿ ಅನ್ನೋ ಆಸೆ ಪಡ್ತಾ ಇಲ್ಲ. ಕುಮಾರಣ್ಣವ್ರಿಗೆ ಅಂತ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಣ್ಣವ್ರು ಫಸ್ಟ್ ಟೈಮ್ MLA ಆಗಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ರು. ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಫಸ್ಟ್ ಟೈಮ್ MLA ಆಗಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗ್ಬೇಕು. ಆಗ್ತಾರ? ಹಾಗೆ ಆಗತ್ತೆ 100. ನಮ್ದು ಸಮ್ಮಿಶ್ರ ಸರ್ಕಾರ ಆಗತ್ತೆ. ಸಮ್ಮಿಶ್ರ ಸರ್ಕಾರದಲ್ಲಿ ನಿಖಿಲ್ ಅಣ್ಣನೇ ಮುಖ್ಯಮಂತ್ರಿ ಆಗೋದು. ಹೌದು. ಎಷ್ಟು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಕಣ ಕೇಳಿಸ್ತೀರಾ ಮೈತ್ರಿಯಿಂದ ಹೋದ್ರೆ? ನಾವು 75 ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದೀವಿ. ಇಲ್ಲ, ಖಂಡಿತವಾಗ್ಲೂ 70ರಿಂದ 72 ಕ್ಷೇತ್ರದಲ್ಲಿ JDS ಓಟ್ ಇದೆ. ಖಂಡಿತವಾಗ್ಲೂ ನಮ್ಗೆ ಆ ಶಕ್ತಿ ಇದೆ. 75 ಕ್ಷೇತ್ರ ಗೆಲ್ಲುವಂತ ಶಕ್ತಿ ಇದೆ. 75 ಕ್ಷೇತ್ರದಲ್ಲಿ ನಾವು ರಾಜ್ಯಾದ್ಯಂತ ನಾವು ಸಂಘಟನೆ ಮಾಡಕ್ಕೆ JDS ಶಕ್ತಿ ಕಡಿಮೆ ಇದೆ. ಯಾಕಂದ್ರೆ ಎಲ್ಲಿ ನಮ್ಗೆ ಗೆಲ್ಲುವಂತ ಶಕ್ತಿ ಇದೆಯೋ ಅಲ್ಲೇ ನಿಖಿಲ್ ಅಣ್ಣನ ಕುಮಾರಣ್ಣನ ಪ್ರತಿ 6 ತಿಂಗಳಿಗೆ ಒಂದ್ಸಲ ಪ್ರವಾಸ ಮಾಡಿ ನಮ್ಮ ಸಂಘಟನೆ ಬಲಪಡಿಸಿ 75 ಕ್ಷೇತ್ರದಲ್ಲಿ ನಾವು ಅಟ್ಲೀಸ್ಟ್ 60-70% ಗೆದ್ದೇ ಗೆಲ್ತೀವಿ. ನಮಗೆ ಇಂಥ MLA ನಮಗೆ ಶಿವಮೊಗ್ಗ ನಾವು ಪುಣ್ಯ ಮಾಡಿರ್ಬೋದು. ನಮಗೆ ಅನುದಾನ ಏನು ಕೊಡಿದ್ರು ಪರವಾಗಿಲ್ಲ. ಆ ಅಮ್ಮನ ಒಂದು ಗುಣ MLA ಅಂದ್ರೆ ಶಾರದಾಪುರ ನಾಯಕ. ಶಾರದಾಪುರ ಅಂತ ಒಳ್ಳೆ ಕ್ಯಾಂಡಿಡೇಟ್ MLA ಯಾರು ಸಿಗಲ್ಲ. ಲಾಟಿ ಟಿಕೆಟ್ ತಗೊಂಡ್ ಬಹಳ ಇದಾಗಿದೆ. ದುಡ್ಡು ಬಹಳ ಕಳತೆ. ಕುಮಾರಸ್ವಾಮಿ ಯಾವಾಗ ಲಾಟ್ರಿ ನಿಷೇಧ ಮಾಡಿದ ಅವಾಗಲಿಂದ ಮನುಷ್ಯ ಆಗಿದೆ. ಇವತ್ತು ಇನ್ನಾರು ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ನಮ್ಮ ರೈತ ಬಾಂಧವರಿಗೆ ಅವರಿಂದ ಒಂದು ಒಳ್ಳೇದಾಗತ್ತೆ ಹೊರತು ಬೇರೆ ಯಾರು ಮುಖ್ಯಮಂತ್ರಿ ಆದ್ರೂ ಶಾರದಾಪುರ ಮೇಡಮ್ 100ಕ್ಕೂ ಜೈ JDS. ಶಾರದಾಕ್ಕ ಬಿಜೆಪಿ ಅವರು ಒಂದು ಹಾಕ್ತಾರೆ ಮತ್ತೆ ಶಾರದಾಕ್ಕೆ ಟಿಕೆಟ್ ಕೊಡೋದಿಲ್ಲ. MG ನಾಗರಾಜ್ ಇಟ್ಗಳ್ಳಿ ಅಂತ ನಮ್ಮ ಹೆಸರು. ನಮ್ಮ ಶಾರದಕ್ಕನವರು ಅಂತ ಒಂದು ಒಳ್ಳೆ ವ್ಯಕ್ತಿತ್ವ, ಒಂದು ಗುಣ, ಒಂದು ಒಳ್ಳೆ ಅಭಿಪ್ರಾಯ. ನಮಗೆ ಇಂಥ MLA ನಮಗೆ ಶಿವಕ್ಕೆ ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ನಮ್ಮ ಗ್ರಾಮಾಂತರ ವಿಶೇಷ ನಮಗೆ ಅನುದಾನ ಏನು ಕೊಡಿದ್ರು ಪರವಾಗಿಲ್ಲ. ಆ ಅಮ್ಮನ ಒಂದು ಗುಣ, ಆ ಅಕ್ಕನ ಗುಣ, ಒಂದು ಒಳ್ಳೆ ಭಾವನೆ, ಒಂದು ಸ್ಪಂದಿಸೋದು, ಒಂದು ಸರ್ವತ್ನ ಫೋನ್ ಮಾಡಿದ್ರು ಏನಪ್ಪ ನಿನ್ ಸಮಸ್ಯೆ ಅಂತಂದು. ಆಮೇಲೆ ನಮಗೆ ಬರೇ ನಮ್ಮ JDS ಕಾರ್ಯಕರ್ತರೇ ಅಂತಾನಲ್ಲ, ನೀನ್ ಯಾವ ಪಕ್ಷದವ್ರು ಬಂದ್ರು ನಮ್ಮ ಅಮ್ಮ ಒಂದು ಒಳ್ಳೆ ಸ್ಪಂದನೆ ಮಾಡಿ ನಮ್ನ ಒಂದು ಒಳ್ಳೆ ರೀತಿಯಾಗಿ ತಗೊಂಡು ಹೋಗ್ತೈತೆ ನಮ್ಮನ್ನ. ಈ JDS ಜನರೊಂದಿಗೆ ಜನತಾದಳ ಅಭಿಯಾನ ಎಷ್ಟು ಶಕ್ತಿ ತುಂಬುತ್ತೆ ಅನ್ಸುತ್ತೆ ನಿಮಗೆ? ನಮಗೆ ಈ ನಿಖಿಲ್ ಕುಮಾರಸ್ವಾಮಿ ಈಗ 5 ವರ್ಷ ಮುಂಚೆನೆ ಬರ್ಬೇಕಾಯ್ತು. ಈ ಸರಿ ಕಾಲಿಟ್ಟಿದ್ದಾರೆ ಯುವ ರಾಜ್ಯಾಧ್ಯಕ್ಷರಾಗಿ. ಇನ್ನು ಮುಂದೆ ನಾವು 65-70 ಸೀಟ್ ಅಂದ್ರೆ ಮೈತ್ರಿ ಆಗಿದ್ದೇ ಆದ್ರೆ 80 ಸೀಟ್ ಗೆಲ್ತೀವಿ ಅಂತ ನಮಗೆ ಒಂದು ಅಭಿಪ್ರಾಯ ಇದ್ದೇ ಇದೆ ನಮ್ಮ ಹತ್ರ. ನಿಮ್ಮ ಹೆಸರು? ಈಶ್ವರಯ್ಯ ಅಂತ. ಎಷ್ಟು ವರ್ಷ ನಿಮ್ಗೆ? ನನಗೆ 70 ವರ್ಷ. ಓಕೆ. ಶಿವಮೊಗ್ಗ ಅಂದ್ರೆ ಯಡಿಯೂರಪ್ಪನವರು, ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪ ಅವರು ಎಲ್ಲಾರು ನೋಡಿರ್ತೀರಾ. ನೀವು ನೋಡಿರೋ ಬೆಸ್ಟ್ MLA, ಮಿನಿಸ್ಟ್ರು, ಮುಖ್ಯಮಂತ್ರಿ ಕೇಳ್ತಿಲ್ಲ, ಬೆಸ್ಟ್ MLA ಯಾರು? MLA ಅಂದ್ರೆ ಶಾರದಾಪುರ ನಾಯಕರೇ. ನಾನು ಓಟ್ ಹಾಕಕ್ ಹಿಡಿದ್ಕಿಂದಲೂ ಜನತಾ ಪಕ್ಷ, ಅವಾಗ ಜನತಾ ಪಕ್ಷ ಇತ್ತು, ಅವಾಗಲಿಂದಲೂ ನಾನು ಬೇರೆ ಯಾಕೂ ಓಟ್ ಹಾಕಿಲ್ಲ. ಯಾವಾಗ್ಲೂ ಜನತಾ ಪಕ್ಷನೇ, ಬೇರೆ ಯಾಕೂ ಈ ವಯಸ್ಸಿಗೆ ಒಂದು ಬೇರೆ ಓಟ್ ಹಾಕಿಲ್ಲ. ಹಂಗಾಗಿ ನಾವು ಈ ಜನತಾ ಪಕ್ಷ, ಜನತಾ ದಳ ಇದ್ರಾಗೆ ಇದೀವಿ. ಶಾರದಮ್ಮರ ಅಂತ ರೈತ, ಈಗ ಶಾರದಮ್ಮರ ಅಂತ ಒಳ್ಳೆ ಕ್ಯಾಂಡಿಡೇಟ್ MLA ಯಾರು ಸಿಗಲ್ಲ ಅಂತಾರ. ಆಮೇಲೆ ನಾನ್ ಭಾರಿ ಇದನ್ ತಗಂತ ಇದ್ದೆ, ಲಾಟಿ ಟಿಕೆಟ್ ನಾ ತಗಂದ್ ಬಹಳ ಇದಾಗಿದೆ. ದುಡ್ಡು ಬಹಳ ಕಳತೆ. ಈ ಕುಮಾರಸ್ವಾಮಿ ಯಾವಾಗ ಲಾಟ್ರಿ ನಿಷೇಧ ಮಾಡಿದ್ರ ಅವಾಗ್ಲಿಂದ ಮನುಷ್ಯ ಆಗಿದ್ದೀನಿ ನಾನು, ನಿಜವಾಗ್ಲು. ಒಳ್ಳೆ ಮೆಸೇಜ್. ನಾನು ಅವಾಗ ಅವ್ರಿದ್ದಾಗ ಸರಾಯಿ ನಿಷೇಧ ಮಾಡಿದ್ರು, ಲಾಟ್ರಿ ನಿಷೇಧ ಮಾಡಿದ್ರ ನಾನ್ ಒಂದ್ ದಿವಸನೂ ಬಿಡ್ತಾರ ಲಾಟ್ರಿ ಟಿಕೆಟ್ ತಗೋಣದ. ಹಂಗಾಗಿ ಅವತ್ಲಿಗಿಂದ ನಾನು ಮನುಷ್ಯ ಆಗಿದ್ದೀನಿ. ಲಾಟ್ರಿ ಟಿಕೆಟ್ ಇದು ಇವತ್ತಿಗೂ ಮುಟ್ಟಿಲ್ಲ, ಅತ್ಲ ತಿರುಗಿ ನೋಡಿ ಇಲ್ಲೇ ಇಲ್ಲ. ಈಗ ನೆಕ್ಸ್ಟ್ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಮಾಡೋಕೆ ಸರ್ ಕುಮಾರಣ್ಣನೊಂದು ಇದು ಅಂದ್ರೆ ಒಂದ್ ಒಳ್ಳೆತನ ಅಂದ್ರೆ ಇವತ್ತು ಇನ್ನಾರು ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ನಮ್ಮ ರೈತ ಬಾಂಧವರಿಗೆ ಅವರಿಂದ ಒಂದು ಒಳ್ಳೇದಾಗತ್ತೆ ಹೊರತು ಬೇರೆ ಯಾರು ಮುಖ್ಯಮಂತ್ರಿ ಆದ್ರೂ ನಮಗೆ ಅಂತ ಒಳ್ಳೇದಿಲ್ಲ. ಅಂತ 44,000 ಕೋಟಿ ಸಾಲ ಮನ್ನಾ ಏಕೈಕ ವ್ಯಕ್ತಿ ಅಂದ್ರೆ ಕುಮಾರಣ್ಣ ಸಾಲ ಮನ್ನಾ ಮಾಡಿದ್ದು. ಫಸ್ಟ್ ಸ್ಟಾರ್ಟಿಂಗು 2020 ಎಂಚಿ ಅಂದಾಗ ಕುಮಾರಸ್ವಾಮಿ ಅವರು ಹೊಸ ವರ್ಷ ಬಂತು, ನಾನು ರೈತರಿಗೆ ಏನಾರು ಕೊಡ್ಬೇಕು ಅಂತಂದು ಫಸ್ಟ್ ಸ್ಟಾರ್ಟಿಂಗ್ 25,000 ಸಾಲ ಮನ್ನಾ ಮಾಡಕ್ಕೆ ರೂಢಿ ಮಾಡಿಕೊಂಡಿರುತ್ತೆ ಫಸ್ಟ್ ಕುಮಾರಣ್ಣ.
ಮತ್ತೆ 28ಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀರಾ? ಮುಖ್ಯಮಂತ್ರಿ ಮೈತ್ರಿ ಆಗಿ ಗ್ಯಾರಂಟಿ ಆಗೇ ಆಗ್ತಾರೆ ಸರ್. ಹೇಳಿ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮನು ಮೂಡ್ಲೇರ್ ಮಲಾಪುರ. ಓಕೆ, ನಿಮ್ ಪ್ರಕಾರ ಹೇಗಿದೆ ಶಿವಮೊಗ್ಗದಲ್ಲಿ ಜೆಡಿಎಸ್? ಶಿವಮೊಗ್ಗ ಗ್ರಾಮಾಂತರ ಸೂಪರ್ ಬಿಡಿ, ಸೂಪರ್. ಆದ್ರೆ ಉಳಿದಿರೋ ಕ್ಷೇತ್ರಗಳಿದೆ, ಸಾಗರ, ಸೊರಬ, ತೀರ್ಥಹಳ್ಳಿ ಎಲ್ಲಾ ಕಡೆ ಮಾಡ್ಬೇಕಲ್ಲ? ಎಲ್ಲಾ ಕಡೆ ನಡೀತಾ ಇದೆ. ನಮ್ಮ JDS ಏನಿದೆ ಎಲ್ಲಾ ಕಡೆ ನಡೀತಾ ಇದೆ. ಪ್ರತಿಯೊಂದು ನಮ್ಮ ಶಿವಮೊಗ್ಗ ಗ್ರಾಮಾಂತರದೊಳಗೆ ನಮ್ಮ MLA ಶಾರದಾಪುರ ಮೇಡಮ್ ಸ್ವಂತ ಬಂಡವಾಳದಿಂದ ಖರ್ಚು ಮಾಡ್ತಾ ಇದ್ದಾರೆ. ಫಂಡ್ ಬರಲಿದ್ದು ಅವ್ರು ಸ್ವಂತ ಬಂಡವಾಳದಿಂದ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಎಲ್ಲರಿಗೂ ಸ್ಪಂದಿಸ್ತಾರೆ. ಪ್ರತಿಯೊಬ್ಬ ಕಾರ್ಯಕರ್ತರಿಗೂ, ಮುಖಂಡರಿಗೂ, ಒಬ್ಬ ಅಜ್ಜಿಗಳಿಗೂ, ಹುಡುಗರಿಗೂ, ಯೂಸ್ಗಳಿಗೂ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಸ್ಪಂದಿಸ್ತಾರೆ. ಯಾವ ಕೊರತೆ ಯಾವುದು ಏನು ಇಲ್ಲ. ನಮ್ಮ MLA ಶಾರದಾಪುರ ಮೇಡಮ್ 100ಕ್ಕೂ ಜೈ JDS. ಜೈ ನೆಕ್ಸ್ಟ್ ಯಾವಾಗಲೂ ಪ್ರತಿ ಮುಂದಿನ MLA ಗೂ ಅವರೇ. ಆಗ್ಬಾರ್ದು ಇನ್ನೊಂದ್ ಟೈಮು ಅಂತ ನಮಗೆ ಸರ್ ಎಲ್ಲ SC ಕೆಟಗರಿನೇ ಇರ್ಬೇಕು, ನಮ್ಮ ಶಾರದಕ್ಕನೇ SC ಆಗ್ಬೇಕು ಅಂತ ನಮ್ಮ ಇದು ಸರ್. ನೋಡ ಈಗ ಸದ್ಯಕ್ಕೆ ಆಗಲ್ಲ, 33ಕ್ಕೆ ಆಗ್ಬೋದು. ಇಲ್ಲ ಸರ್, ಇದೊಂದ್ ಟೈಮ್ ಏನೋ ಆಗುತ್ತೆ. ನೀವು ಒಂದ್ ನೇಷನ್ ಒಂದ್ ಎಲೆಕ್ಷನ್ ಮಾಡ್ತಾರೆ ಅಂತಂದು ಹೇಳ್ತಿದ್ದಾರೆ. ಒಂದ್ ನೇಷನ್ ಒಂದ್ ಎಲೆಕ್ಷನ್ ಆದ್ರೆ MP ಜೊತೆಗೆ ಮತ್ತೆ ಚುನಾವಣೆ ಆಗುತ್ತೆ. ಶಾರದಕ್ಕ BJP ಅವರು ಒಂದ್ ಹಾಕ್ತಾರೆ, ಮತ್ತೆ ಶಾರದಕ್ಕೆ ಟಿಕೆಟ್ ಕೊಡೋದು ಇಲ್ಲಿ. ಎಲ್ಲ ನೀಟಾಗಿ JDS ಸಂಘಟನೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ನೀವು ಮೊದ್ಲಿಂದಲೂ JDS ನಾನ್ ವೋಟ್ ಹಾಕಕ್ ಯಾವ ಶುರು ಮಾಡಿದೆ 18 ವರ್ಷದಿಂದ, ಅವಾಗ್ಲಿಂದ ಜನತಾ ಪಕ್ಷ. ಈ ಕಾಂಗ್ರೆಸ್ ಸರ್ಕಾರ ಹೆಂಗೈತೆ ರಾಜ್ಯದಲ್ಲಿ ಆಗಿದೆ, ಅವ್ರವ್ರೆ ಹೆಂಗ್ ಹೇಳ್ಕೊಂತ ಹೋಗಾರ ಅದ್ ಹಂಗೈತೆ. ಅದನ್ನ ಏನ್ ಯಾರು ತಗೊಳಕ್ ಹೋಗಲ್ಲ, ಹೊಗಳಕ್ ಹೋಗಲ್ಲ. ಕಾಂಗ್ರೆಸ್ ಪಕ್ಷದ ಸರ್ಕಾರನ ಆಡಳಿತ ನೋಡಿ ನಿಜವಾಗ್ಲೂ ಬೇಸತ್ತೋಗಿದ್ದಾರೆ ಜನ. ಒಳ್ಳೆ MLA ಇಂತ MLA ಸಿಗೋದು ನಮಗೆ ಬಹಳ ನೇರು. ಫೋನ್ ಮಾಡಿದ್ರೆ ಬರ್ತಾರೋ. ನಿಖಿಲ್ ಕುಮಾರ್ ಅವ್ರು ಬಂದ್ಮೇಲಂತೂ ಇನ್ನೂ ಜೋಶ್ ಹೆಚ್ಚಾಗಿದೆ ಅಂತ. ಕಾಂಗ್ರೆಸ್ನವರು ಇಲ್ಲದ್ದು ಸಲ್ಲದ್ದು ಎಲ್ಲ ಕೊಟ್ರಲ್ಲ ಸ್ವಾಮಿ, ಆ ವಾದ ಆದ್ಮೇಲೆ ನಮ್ಮ ಸೀಟ್ ಕಡಿಮೆ ಆಗು. ಕುಮಾರಸ್ವಾಮಿ ದೇವ್ರಿದ್ದಂಗೆ. ನಮ್ ಭಗವತಿಕೆರೆಗೆ ನಮ್ಮಮ್ಮ ಆಯ್ತಲ್ಲ, ಅದು ಒಳ್ಳೆ ಭಗವತಿಕೆರೆ ಅಂತಾರೆ ದೇವಸ್ಥಾನ. ಏನ್ ಮಾಡ್ಕೊಟ್ಟಾರ ನಿಮ್ಮ ಊರಿಗೆ? ನಮ್ ಊರಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ಮಾಡ್ಕೊಟ್ಟಿದ್ದಾರೆ. ಏನಾರ ಬಡವರು ಏನಾರ ಆದ್ರೆ ಫೋನ್ ಮಾಡಿದ್ರೆ ಹಂಗೆ ಬರ್ತಾರ ಅವ್ರು. ಹೌದಾ? ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು? ಎಷ್ಟೊತ್ತಿಗಾರ ಫೋನ್ ಮಾಡ್ರಿ ಅವ್ರು ಬಂದೇ ಬರ್ತಾರೆ. ಹೇಗಿದೆ ಸರ್ ಒಟ್ಟಾರೆ JDS ಸಂಘಟನೆ ಶಿವಮೊಗ್ಗ? ನಿಜವಾಗ್ಲು ಏನಂದ್ರೆ ಈ ಕುಮಾರಸ್ವಾಮಿ ಅವರು ಯಾವಾಗ ರಾಜ್ಯಾಧ್ಯಕ್ಷರಾದಾಗ ಅವ್ರದ್ದು ಹೇಗಿತ್ತು ಅದಕ್ಕಿಂತನೂ ಒಂದ್ ಸ್ವಲ್ಪ ಈಗ ನಿಖಿಲ್ ಕುಮಾರ್ ಅವ್ರು ಬಂದ್ಮೇಲಂತೂ ಇನ್ನೂ ಜೋಶ್ ಹೆಚ್ಚಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಸದಸ್ಯತ್ವ ಅಭಿಯಾನ, ಮಿಸ್ ಕಾಲ್ ಅಭಿಯಾನ ಎಷ್ಟು ಶಕ್ತಿ ತುಂಬುತ್ತೆ ನಿಮ್ ಪಕ್ಷಕ್ಕೆ? ನಿಜ ಈ ಸಲ ಅಂತೂ ಯಾಕೆಂದ್ರೆ ಕಾಂಗ್ರೆಸ್ ಈ ಪಕ್ಷದ ಈ ಸರ್ಕಾರನ ಆಡಳಿತ ನೋಡಿ ನಿಜವಾಗ್ಲೂ ಬೇಸತ್ತೋಗಿದ್ದಾರೆ ಜನ. ಆದ್ರೂ ನಮ್ಮ ಈ ಕಾಂಗ್ರೆಸ್ ಇದರಲ್ಲೇ ನಮ್ಮ ಶಿವಮೊಗ್ಗ ಗ್ರಾಮಾಂತರದ ನಮ್ಮ ಶಾರದಾಪುರಕ್ಕೆ ನಾವು ಅತಿ ಹೆಚ್ಚು ಮತಗಳಿಂದ ಇಲ್ಲಿ ಗೆಲ್ಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಸಂಘಟನೆ ಮಾಡಕ್ಕೆ ನಮ್ಮ ಗ್ರಾಮಾಂತರದಲ್ಲಿ. ಏನ್ ಎರಡನೇ ಸಲ ಗೆಲ್ಲಕ್ ಸೀಕ್ರೆಟ್ ಏನಂತೀರಾ ಶಾರದಾಪುರ ನಾಯಕ್ ಅವ್ರದ್ದು? ಸಂಘಟನೆ ಹೇಗಿದೆ? ಸಂಘಟನೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಚೆನ್ನಾಗಿದೆ. ಅದರಲ್ಲಿ ಏನು ಒಂದು ಇದಿಲ್ಲ. ಯಾಕಂದ್ರೆ ನಿಖಿಲ್ ಅವರು ಈಗ ಬೃಹತ್ ಸಮಾವೇಶ ಕಾರ್ಯಕರ್ತರ ಸಮಾವೇಶ ಮಾಡ್ತಾ ಇದಾರಲ್ಲ, ಅದರಿಂದ ಇನ್ನೂ ಹೆಚ್ಚಿನ ಬಲ ಬರುತ್ತೆ ಅಂತ ನನ್ನ. ಎಷ್ಟು ಸೀಟ್ ಗೆಲ್ತೀರಾ ಸರ್ ನಿಮ್ ಪ್ರಕಾರ ಶಿವಮೊಗ್ಗ ಜಿಲ್ಲೆ ಅಂತ ಬರೋಣ? ಶಿವಮೊಗ್ಗ ಜಿಲ್ಲೆ ಅಂತ ಬಂದಾಗ ನಾವು ಒಂದು 4 ಭದ್ರಾವತಿ ಆರಾಮ್ಸೆ ಗೆಲ್ಲಬಹುದು, ಸ್ವಲ್ಪ ಟ್ರೈ ಮಾಡಿದ್ರೆ ತೊಂದರೆ ಇಲ್ಲ. ಸೊರಬದಲ್ಲೂ JDS ಓಟಿತ್ತು ಮಧು ಬಂಗಾರಪ್ಪ ಅವ್ರ ಇದ್ದಾಗ. ಎಲ್ಲೆಲ್ಲಿ ಪಕ್ಷ ಸಂಘಟನೆ ಮಾಡ್ಬೋದು? ತೀರ್ಥಹಳ್ಳಿ ಮಾಡಬಹುದು ಅಂತ ನನ್ನ ಅನಿಸಿಕೆ. ತೀರ್ಥಹಳ್ಳಿ ನಿಮ್ ಪ್ರಕಾರ ಅಭ್ಯರ್ಥಿ ಅಂದ್ರೆ ಈಗ ಯಾರು ಸಂಘಟನೆ ಮಾಡ್ತಿದ್ದಾರೆ ಅಲ್ಲಿ? ಇನ್ನು ಯಾರು ಅಂತ ಅರಗ ಮತ್ತು ಕಿಮ್ಮನೆ ಇಬ್ರು ಹಳೆಬ್ರಾಗೋದು. ಮಂಜುನಾಥ್ ಅಲ್ಲ ಬಂದ್ರೆ ನೆಕ್ಸ್ಟ್ ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸರ್. ಮಂಜುನಾಥ್ ಗೌಡ್ರು ಬರ್ಬೋದು ಅಂತ ಬರ್ಬೋದು ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗ್ರಾಮಾಂತರ ಆದ್ಮೇಲೆ ಅಭಿವೃದ್ಧಿ ಚೆನ್ನಾಗಿದೆ. ಗ್ರಾಮಾಂತರ ಆದ್ಮೇಲೆ ಮೇಡಮ್ ಅವರ ಇದ್ರ ಮೇಲೆ ಬಹಳ ಅಭಿವೃದ್ಧಿ ಆಗಿದೆ. ಅಂದ್ರೆ ಒಳ್ಳೆ ಮೇಡಮ್ ಅವರು, ಒಳ್ಳೆ MLA. ಸರ್ವಜ್ಞ ಹೋಗ್ಲಿ ಎದ್ದು ಕದಾಕ್ತ ಬಾರಪ್ಪ ಒಳಗಡೆ ಅಂತ ಕರೀತಾರೆ. ಯಾವ್ದೇ ಕೆಲಸ ಕಾರ್ಯ ಕೇಳಿರೋ ಇವತ್ತಲ್ಲ ನಾಳೆ ಆದ್ರೂ ಮಾಡ್ಕೊಡ್ತಾರೆ. ಸುಮ್ನೆ ನೆಗ್ಲೆಕ್ಟ್ ಮಾಡಲ್ಲ. ಒಳ್ಳೆ MLA ಮಾತ್ರ. ಇಂಥ MLA ಸಿಗೋದು ನಮಗೆ ಬಹಳ ನೇರು. ಒಟ್ಟಾರೆ JDS ಅಂದಾಗ ಸರ್ ಜಿಲ್ಲೆಯಲ್ಲಿ ಭದ್ರಾವತಿನ ಕಳ್ಕೊಂಡ್ರಿ, ಸೊರಬದಲ್ಲೂ ನೀವು ಮಾಡಬಹುದು. ನಿಮ್ ಪ್ರಕಾರ ಶಿವಮೊಗ್ಗದಲ್ಲಿ 28ಕ್ಕೆ ಎಲ್ಲೆಲ್ಲಿ ಸಂಘಟನೆ ಮಾಡಬಹುದು? ಶಿವಮೊಗ್ಗ ಜಿಲ್ಲೆ JDS ನಾವು ಗ್ರಾಮಾಂತರ 1, ಭದ್ರಾವತಿ 1, ಆಮೇಲೆ ಕುಮಾರ ಬಂಗಾರಪ್ಪ ಅದರಲ್ಲ ಸೊರಬ 1, ಇವು 3 ನಮಗೆ ಪಕ್ಕ.
ಇಡೀ ರಾಜ್ಯದಲ್ಲಿ JDS-ಗೆ 70 ರಿಂದ 72 ಕ್ಷೇತ್ರದಲ್ಲಿ JDS ಓಟ್ ಇದೆ. ಆದ್ರೂ ಕಳೆದ ಬಾರಿ ಗೆದ್ದಿದ್ದು 19 ಕ್ಷೇತ್ರ ಮಾತ್ರ. 28ಕ್ಕೆ ಏನಾಗುತ್ತೆ ಬಿಜೆಪಿ ನೀವು ಒಟ್ಟಾಗೋದ್ರೆ? ಆಮೇಲೆ ಒಂದೇನಾಯ್ತು ಅಂದ್ರೆ ಇವರು ಕಾಂಗ್ರೆಸ್ನವರು ಇಲ್ಲದ್ದು ಸಲ್ಲದ್ದು ಎಲ್ಲ ಕೊಟ್ರಲ್ಲ ಸ್ವಾಮಿ, ಆ ವಾದ ಆದ್ಮೇಲೆ ನಮ್ಮ ಸೀಟ್ ಕಡಿಮೆ ಆದವು. ಈಗ ಬಿಟ್ಟಿ ಅಕ್ಕಿ ಕೊಟ್ರು, ಕರೆಂಟ್ ಫ್ರೀ ಕೊಟ್ರು, ಬಸ್ ಫ್ರೀ ಕೊಟ್ರು, ಇವೆಲ್ಲ ಕಾರಣ ಪಕ್ಷಗಳಿಗೆ ಸೀಟ್ ಕಡಿಮೆ ಬರೋ ಉದ್ದೇಶ ಅದೇ. ಅದಿಲ್ಲ ಅಂದ್ರೆ ನಾವು ಮ್ಯಾಲ್ ಬರ್ತಿದ್ವಿ. ನೀವು ಪಂಚರತ್ನ ಯಾತ್ರೆ ಅಂತ ಹೋದ್ರಿ, ಸರಿಯಾಗಿ ರೀಚ್ ಆಗ್ಲಿ? ಇಲ್ಲ, ರೀಚ್ ಆಗಿದೀವಿ. ನಮಗೆ ಅಡ್ಡು ಬಂದದ್ದು ಅದೇ. ಇವ್ರು ಏನು ಕಾಂಗ್ರೆಸ್ ಕೊಟ್ಟಲ್ಲ, ಅದೇ ನಮಗೆ ಸ್ವಲ್ಪ ಹೊಡ್ತಾ ಬಿದ್ದು. ಈಗ ನಿಖಿಲ್ ನಾಯಕತ್ವ ಎಷ್ಟು ಪ್ಲಸ್ ಆಗುತ್ತೆ? ನಮಗೆ ಪ್ಲಸ್ ಆಗುತ್ತೆ. ಯುವಕರದಾರೆ ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾರೆ, ಎಲ್ಲಾ ಕಡೆ ಹೋಗ್ತಾರೆ ಬರ್ತಾರೆ, ಸ್ಪಂದಿಸ್ತಾರೆ. ಕುಮಾರಸ್ವಾಮಿ ಅವರು ದೇವ್ರಿದ್ದಂಗೆ, ಅವ್ರ ಜನ ಒಪ್ಕೊಂತಾರೆ, ಅವ್ರನ್ನ ಒಪ್ಕೊಂತಾರೆ. ಕುಮಾರಸ್ವಾಮಿ ಅವರು ಒಪ್ಕೊಂತಾರೆ, ದೇವ್ರ ಸಮಾನ ಅವ್ರನ್ನ ಒಪ್ಕೊಂತಾರೆ. ಅವ್ರು ದೊಡ್ಡವರಾದಾರೆ, ಅಪ್ಪಾಜಿ ಅವರು ಅದಾರೆ, ದೇವೇಗೌಡರು ಅವರು ಒಳ್ಳೆ ಲೀಡ್ರೆ. ಚೆನ್ನಾಗತ್ತೆ, ಏನ್ ತೊಂದ್ರೆ ಇಲ್ಲ. 28ಕ್ಕೆ ಅಧಿಕಾರಕ್ಕೆ ಬರ್ತೀರಾ? ಕುಮಾರಸ್ವಾಮಿ ಬಂದೇ ಬರ್ತೀವಿ. ನಿಮ್ಮ ಕ್ಷೇತ್ರದ ಜನರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಕೊನೆಯದಾಗಿ? ನಮ್ಮ ಕ್ಷೇತ್ರದ ಜನತೆಗೆ ನಾನು ಫಸ್ಟ್ ಎಲ್ರಿಗೂ ನಮಸ್ಕಾರ ಹೇಳ್ತಾ, ನನಗೆ 2ನೇ ಬಾರಿ ಈ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹೌದು ನಾನು ನಿಮ್ಮ ನಿರೀಕ್ಷೆ ಪ್ರಕಾರ ಮುಟ್ಟಕ್ಕಾಗಿಲ್ಲ ಅನ್ನೋದು ನನ್ನ ಮನಸ್ಸಿಗೂ ಸಹ ತೃಪ್ತಿ ಇಲ್ಲ. ಆದರೆ ತಮ್ಗೆ ಗೊತ್ತಿದೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು. ಆದರೂ ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಪ್ರಾಮಾಣಿಕತೆಯಿಂದ, ಎಲ್ಲಿ ಏನು ಅವಶ್ಯಕತೆ ಇದೆಯೇ ಅಲ್ಲಿ ನಾನು ನನ್ನ ಬರತಕ್ಕಂಥ ಅನುದಾನ ಅಲ್ಪ ಸ್ವಲ್ಪ ಅಂತೇಳಿದ್ರೆ, ನಾನು PWD ಇಂದ ಒಂದಿಷ್ಟು ಸತೀಶ್ ಜಾರಕಿಹೊಳಿ ಸರ್ ಕೊಟ್ಟಿರ್ತಕ್ಕಂತಹ ವರ್ಕು PWD ರೋಡ್ಸ್ಗಳನ್ನು ಒಂದಿಷ್ಟು ಮಾಡಿರೋದಿರ್ಬೋದು. ಇನ್ನು ನೀರಾವರಿಗೆ ಬಂದರೆ DK ಶಿವಕುಮಾರ್ ಸರ್ ಅವರು ಒಂದಿಷ್ಟು ಫಂಡ್ಸ್ಗಳನ್ನ ಕೊಟ್ಟರು, ಲಿಫ್ಟ್ ಇರಿಗೇಷನ್ಸ್ ವಿಚಾರಗಳಲ್ಲಿ ಕೆಲಸ ಇದರಲ್ಲಿ. ಹಾಗಾಗಿ ಇನ್ನು ಬೇರೆ ಮೇಜರ್ ಫಂಡ್ಸ್ ಅಂತೂ ನಮ್ಗೆ ಯಾವುದೂ ಕೊಡೋಕ್ಕಾಗಿಲ್ಲ. ಈಗಿನ ಒಂದು 10 ಕೋಟಿ ಅನುದಾನ ಕೊಟ್ಟಿರ್ತಕ್ಕಂಥದ್ದನ್ನು ಕ್ರಿಯಾ ಯೋಜನೆ ಆಗಿದೆ. ಮುಂದಿನ ದಿನದಲ್ಲಿ ಕೊಡ್ತಕ್ಕಂಥದ್ದು ಎಲ್ಲಿ ಏನು ಕೆಲಸ ಆಗಿಲ್ವೋ, ಯಾವ ಹಳ್ಳಿಗಳಿಗೆ ಎಲ್ಲಿ ತಲುಪ್ಸೋಕ್ಕಾಗಿಲ್ಲ, ಅದನ್ನು ಪ್ರಾಮಾಣಿಕತೆಯಿಂದ ಆ ಹಳ್ಳಿಗಳ ಕಡೆಗೆ ಹೆಚ್ಚಿನ ಒಂದು ಗಮನ ಕೊಟ್ಟು ತಲುಪಿಸ್ತಕ್ಕಂಥ ಪ್ರಾಮಾಣಿಕತೆ ಕೆಲಸನ ನಿಮ್ಮ ಶಾರದಾಪುರಕ್ಕೆ ಯಾವತ್ತೂ ಮಾಡ್ತಾ ಬರ್ತಿದ್ದಾರೆ. ಯಾವತ್ತೂ ನಮ್ಮನ್ನು ನೀವು ಮನೆ ಮಗಳು, ನಮ್ಮ ಮನೆ ತಂಗಿನೋ ಅಕ್ಕನೋ ಅಮ್ಮನೋ ಅಂಥೇಳಿ ಬೆಳೆಸ್ಕೊಂಡು ಬಂದಿದ್ದೀರಾ. ಆ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮಧ್ಯ ಹಾಗೇ ಇರಲಿ ಅಂಥೇಳಿ ತಮ್ಮೆಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಳ್ತಾ, ನಿಮ್ಮ ಪ್ರೀತಿ ವಿಶ್ವಾಸ ಕೊನೆವರೆಗೂ ನಾನಿರೋವರೆಗೂ ಇರಲಿ. ಯಾಕಂದರೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ರೀತಿಯ ಒಬ್ಬರು ಇದ್ದರು, ಆ ಕ್ಷೇತ್ರದ ಜನತೆ ನನಗೆ ಈ ರೀತಿ ಬೆಳೆಸಿದ್ರು ಅನ್ನೋ ನಿಮ್ಮ ಈ ಕ್ಷೇತ್ರದ ಜನರ ಮತ್ತು ನನ್ನ ವಿಶ್ವಾಸ ಏನಿದೆ ಅದು ಹಾಗೇ ಇರಲಿ ನನ್ನ ಜೊತೆಗೆ ಕೊನೆವರೆಗೂ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವು ಕೂಡ ಸಂಪೂರ್ಣ ಸಂದರ್ಶನವನ್ನು ನೋಡಿದರೆ, ಅದರಲ್ಲೂ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಸಮಸ್ಯೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ, ಅದು ನಿಮ್ಮ ಶಾಸಕರಿಗೆ ತಲುಪುತ್ತೆ. ನಾನು ಶಾಸಕಿ ಅಲ್ಲ, ಸೇವಕಿ. ಜನರ ಕಣ್ಣೀರನ್ನು ಒರೆಸೋ ಪ್ರಯತ್ನ ಮಾಡ್ತೀನಿ ಹೊರತು ತರಿಸೋ ಪ್ರಯತ್ನ ಮಾಡಲ್ಲ ಅನ್ನೋದು ಅವರ ಮಾತಿನ ಸೂಚ್ಯಾರ್ಥ. ನೀವು ಕೂಡ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.